ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರಿಯರಾದ ದೇವರ ಮಕ್ಕಳಿರ, ಒಂದು ಪ್ರಾಮುಖ್ಯವಾದಂಥ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಕ್ರಿಸ್ಮಸ್ ಹಬ್ಬದ ಪ್ರತ್ಯೇಕ ಸಂದೇಶ ಇಮ್ಮಾನುವೇಲನು ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಕ್ರಿಸ್ಮಸ್ ಹಬ್ಬದ ಸಂದೇಶದಲ್ಲಿ ಇಮ್ಮಾನುವೇಲನು. ಪ್ರಿಯರಾದ ದೇವರ ಮಕ್ಕಳಿರ, ಪ್ರತಿಯೊಬ್ಬರೂ ಕೂಡ ಶ್ರದ್ಧೆಯಿಂದ ವಾಕ್ಯಗಳನ್ನು ಕೇಳಿ ಎಂದು ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯ 18ನೇ ವಚನವನ್ನು ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯ 18ನೇ ವಚನದಿಂದ 23ನೇ ವಚನದವರೆಗೆ ನೋಡೋಣ. ಪ್ರಿಯರೇ, ಯೇಸು ಕ್ರಿಸ್ತನ ಜನನವು ಹೇಗಾಯಿತೆಂದರೆ, ಆತನ ತಾಯಿಯಾದ ಮರಿಯಳನ್ನು ಯೋಸೇಫನಿಗೆ ನಿಶ್ಚಯ ಮಾಡಿರಲಾಗಿ ಅವರು ಕೂಡುವುದಕ್ಕಿಂತ ಮುಂಚೆ ಆಕೆಯು ಪವಿತ್ರಾತ್ಮನಿಂದ ಬಸರಾಗಿರುವುದದ್ದು ತಿಳಿದು ಬಂತು. ಆದರೆ ಆಕೆಯ ಗಂಡನಾದ ಯೋಸೇಫನು ಸಜ್ಜನನಾಗಿದ್ದು ಆಕೆಯನ್ನು ಬಯಲಿಗೆ ತರುವುದಕ್ಕೆ ಮನಸ್ಸಿಲ್ಲದೆ ಯಾರಿಗೂ ತಿಳಿಯದಂತೆ ಆಕೆಯನ್ನು ಬಿಟ್ಟು ಬಿಡಬೇಕೆಂದಿದ್ದನು. ಅವನು ಇದನ್ನು ಆಲೋಚಿಸುತ್ತಿರುವಾಗ ಕರ್ತನ ದೂತನು ಅವನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ಎಲೈ ಯೋಸೇಫನೇ, ದಾವೀದನ ವಂಶದವನೇ, ನಿನ್ನ ಹೆಂಡತಿಯಾದ ಮರಿಯಳನ್ನು ಸೇರಿಸಿಕೊಳ್ಳುವುದಕ್ಕೆ ಅಂಜಬೇಡ. ಆಕೆಯ ಗರ್ಭವು ಪವಿತ್ರಾತ್ಮದಿಂದಲೇ ಆದದ್ದು. ಆಕೆಯು ಒಬ್ಬ ಮಗನನ್ನು ಹಡೆಯುವಳು. ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದನು. ಕರ್ತನು ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರುವಂತೆ ಇದೆಲ್ಲ ನಡೆಯಿತು. ಆ ಮಾತು ಏನೆಂದರೆ, ಇಗೋ, ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು. ಆತನಿಗೆ ಇಮ್ಮಾನುವೇಲು ಎಂದು ಹೆಸರಿಡುವರು ಎಂಬುದು. ದೇವರು ನಮ್ಮ ಕೂಡ ಇದ್ದಾನೆಂದು ಈ ಹೆಸರಿನ ಅರ್ಥ. ದೇವರು ನಮ್ಮ ಕೂಡ ಇದ್ದಾನೆ ಎಂದು ಈ ಹೆಸರಿಗೆ ಅರ್ಥ. ಅಂದು ನೋಡಿ ಪ್ರಿಯರಾದ ದೇವರ ಮಕ್ಕಳಿರ, ದೇವದೂತನು ಯೋಸೇಫನ ಕನಸಿನಲ್ಲಿ ಕಾಣಿಸಿಕೊಂಡು ಈ ಮಾತನ್ನು ಹೇಳುವಂಥದ್ದು. ಅಂದರೆ ನಿನ್ನ ಹೆಂಡತಿಯಾಗಿರುವಂಥ ಮರಿಯಳು ದೇವರ ಕೃಪೆ ಮೂಲಕ ಗರ್ಭಿಣಿಯಾಗಿದ್ದಾಳೆ. ದೇವರ ಆಶೀರ್ವಾದ, ಪ್ರತ್ಯೇಕವಾದಂಥ ಆಶೀರ್ವಾದ. ಹುಟ್ಟುವಂಥ ಮಗುವು ಅವರ ಪಾಪಗಳಿಂದ, ಅಂದರೆ ಇಸ್ರಾಯೇಲ್ಯರ ಪಾಪಗಳಿಂದ, ಇಲ್ಲಾಂದರೆ ಲೋಕದಲ್ಲಿ ಇದ್ದಂಥ ಸರ್ವ ಮಾನವರ ಪಾಪಗಳಿಂದ ಬಿಡಿಸಿ ಕಾಪಾಡುವಾತನು. ಆತನಿಗೆ ಯೇಸು ಎಂದು ಹೆಸರಿಡಬೇಕು ನೀವು ಅಂತ ಒಂದು ಮಾತು ನೆನಪು ಮಾಡುವಂಥದ್ದು. ಇನ್ನೊಂದು ಮಾತು ಏನಂತ ನೋಡುವಾಗ, ಪ್ರವಾದಿಯಾಗಿರುವಂಥ ಯೆಶಾಯನ ಮೂಲಕ ಒಂದು ಪ್ರವಾದನೆ ಇದೆ ಯೇಸು ಕ್ರಿಸ್ತರ ವಿಷಯದಲ್ಲಿ. ಅದೇನಪ್ಪ ಅಂತ ನೋಡುವಾಗ ಅದನ್ನು ಕೂಡ ದೇವದೂತನೇ ಹೇಳುವಂಥದ್ದು. ಯಾರಿಗೆ? ಯೋಸೇಫನಿಗೆ ನೆನಪು ಮಾಡುವಂಥದ್ದು. ನೋಡಿ 23ನೇ ವಚನ, ಈಗ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು. ಆತನಿಗೆ ಇಮ್ಮಾನುವೇಲು ಎಂದು ಹೆಸರಿಡುವರು. ಇದು ಎಲ್ಲಿದೆ ಅಂತ ನೋಡುವಾಗ ಯೆಶಾಯನ ಗ್ರಂಥದಲ್ಲಿ ನಾವು ಎಷ್ಟೋ ಸಾರಿ ನೋಡಿದ್ದೀವಿ. ಕ್ರಿಸ್ಮಸ್ ಹಬ್ಬಕ್ಕೆ ಸಂಬಂಧವಾಗಿ, ಇಲ್ಲ ಕ್ರಿಸ್ಮಸ್ ಹಬ್ಬ ಬರುತ್ತಲ್ವ, ವರ್ಷಕ್ಕೆ ಒಂದು ಸಾರಿ ಹಬ್ಬ ಮಾಡ್ಕೊಳ್ತೀವಿ. ಈ ಒಂದು ವಚನವನ್ನು ಓದಿಕೊಂಡು ಏನ್ರಿ ಸಂದೇಶವನ್ನು ಪ್ರಾರಂಭ ಮಾಡುವಂಥದ್ದು, ಇಲ್ಲ ಸಂದೇಶವನ್ನು ಮುಕ್ತಾಯ ಮಾಡುವಂಥದ್ದು ನಡೆಯುತ್ತೆ. ಖಂಡಿತವಾಗಿ ಈ ವಚನಗಳು ಖಂಡಿತವಾಗಿ ಪ್ರತಿ ಸಭೆಗಳಲ್ಲಿ ಓದುವಂಥದ್ದು, ಓದಿಸುವಂಥದ್ದು. ಎರಡನೇದಾಗಿ ಸಭೆಯಲ್ಲಿ ಚಿಕ್ಕ ಮಕ್ಕಳ ಮೂಲಕ ಏನ್ರಿ ಆ್ಯಕ್ಟಿಂಗ್ ಮಾಡಿಸುವಂಥದ್ದು ಕೂಡ ನಡೆಯುತ್ತೆ. ಚಿಕ್ಕ ಮಕ್ಕಳ ಮೂಲಕ ಆ್ಯಕ್ಟಿಂಗ್ ಮಾಡಿಸುವಂಥದ್ದು, ಪ್ರವಾದಿ ಹೇಳಿರುವಂಥ ವಿಷಯವನ್ನು, ಆನಂತರ 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತರು ಜನ್ಮಿಸಿರುವಂಥ ವಿಷಯವನ್ನು ಹೋಗಿ ಚಿಕ್ಕ ಮಕ್ಕಳಲ್ಲಿ, ಪ್ರಿಯರಾದ ದೇವರ ಮಕ್ಕಳಿರ, ಈ ಆ್ಯಕ್ಟಿಂಗ್ ಮಾಡಿಸೋದಕ್ಕೆ ಚಿಕ್ಕ ಮಗಳು ಮರಿಯಳು, ಚಿಕ್ಕ ಬಾಲಕನ ಕೈಯಲ್ಲಿ ಯೇಸು, ಆನಂತರ ಯೋಸೇಫನು ಎಂಬುವಂಥ ಒಬ್ಬ ವ್ಯಕ್ತಿ ಆತನು, ಇವೆಲ್ಲ ಕೂಡ ನೋಡುವಾಗ
ಈ ನಟನೆ ಮಾಡಿ ತೋರಿಸ್ತಾ ಇರ್ತಾರೆ. ನಟನೆ ಮಾಡಿ ತೋರಿಸುವಂಥದ್ದು ಸರಿನಾ ತಪ್ಪಂದರೆ ಓಕೆ, ಅದಿರಲಿ. ಯಾಕೆಂದರೆ ಜನರಿಗೆ ಅರ್ಥ ಮಾಡಿಸೋದಕ್ಕೆ ಒಂದು ವೇಳೆ ಈ ರೀತಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ಅಂದರೆ ಸಂತೋಷ ಪಡೋಣ, ತೊಂದರೆ ಏನಿಲ್ಲ. ಆದರೆ ಪ್ರಿಯರಾದ ದೇವರ ಮಕ್ಕಳಿರ, ದೇವರು ತಿಳಿಸಿಕೊಟ್ಟಂಥ ವಾಕ್ಯಗಳಿದೆ ನೋಡಿ, ದೇವರು ಈ ಸಮಾಜಕ್ಕೆ ಬೋಧಿಸಿರುವಂಥ ವಾಕ್ಯಗಳಿದೆ ನೋಡಿ, ಅದನ್ನು ಪಾಲಿಸಬೇಕು ಪ್ರಿಯರೇ. ದೇವರು ನೇಮಿಸಿರುವಂಥ ವಚನಗಳನ್ನು, ಆಜ್ಞೆಗಳನ್ನು ನಾವು ಪಾಲಿಸಬೇಕು. ದೇವರ ಆಜ್ಞೆಗಳನ್ನು ಪಾಲಿಸದೆ ಕೇವಲ ಈ ಲೋಕದಲ್ಲಿ ಆಚಾರಗಳು, ಪದ್ಧತಿಗಳು ಮಾಡಿಕೊಂಡು ಹೋದರೆ ಪ್ರಯೋಜನ ಮಾತ್ರ ಏನಿಲ್ಲ. ಏನೋ ಒಂದು ದಿನ 2 ದಿನ ನಾವು ಖುಷಿ ಪಡೋದಕ್ಕೆ, ನಾವು ಸಂತೋಷ ಪಡೋದಕ್ಕೆ ಆಗುತ್ತೆ. ಆದರೆ ದೇವರು ಸಂತೋಷ ಪಡಬೇಕಾದ್ರೆ ಈ ವಚನಗಳನ್ನು ನಾವು ಓದಬೇಕು, ಅದರ ಹಿಂದೆ ಇರುವಂಥ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಬೇಕು. ಅರ್ಥ ಮಾಡಿಕೊಂಡು ಈ ಲೋಕದಲ್ಲಿ ಹೇಗೆ ನಡೆಯಬೇಕು, ಹಾಗೆ ದೇವರು ಇಷ್ಟಪಡುವ ಹಾಗೆ ನಾವು ಜೀವಿಸಬೇಕು. ಪ್ರಿಯರಾದ ದೇವರ ಮಕ್ಕಳಿರ, ಇಲ್ಲಿ ಕೆಲವರಿಗೆ ಒಂದು ಡೌಟ್ ಇದೆ. ಹಳೆ ಒಡಂಬಡಿಕೆಯಲ್ಲಿ ಏನೋ ಯೆಶಾಯನ ಮೂಲಕ ಇಮ್ಮಾನುವೇಲ ಎಂದು ಹೆಸರಿಡಬೇಕು ಅಂತಿರುತ್ತೆ. ಹೊಸ ಒಡಂಬಡಿಕೆಯಲ್ಲಿ ದೂತನು ಬಂದು ತಿಳಿಸಿದಾಗ ಯೇಸು ಎಂದು ಹೆಸರು ಯಾಕೆ ಇಟ್ಟಿದ್ದಾರೆ? ಯೇಸು ಎಂದು ಹೆಸರು ಯಾಕೆ ಇಟ್ಟಿದ್ದಾರೆ? ಇಮ್ಮಾನುವೇಲ ಅಂತ ಹೆಸರಿಡಬೇಕಾಗಿತ್ತಲ್ಲ. ಯಾಕೆಂದರೆ ಹಳೆ ಒಡಂಬಡಿಕೆಯಲ್ಲಿ ಪ್ರವಾದನೆ ಇದೆ, ಆ ಪ್ರವಾದನೆ ಪ್ರಕಾರನೇ ಇಡಬೇಕಾಗಿತ್ತು. ಯಾಕೆ ಈ ಥರ ಇಟ್ಟಿದ್ದಾರೆ ಯೇಸು ಅಂತೇಳಿ ಕೆಲವರು ಪ್ರಶ್ನೆ ಮಾಡುವಂಥದ್ದು ನಡೀತಾ ಇದೆ. ಯಾಕೆಂದರೆ ಬೈಬಲನ್ನು ಪರಿಶೋಧನೆ ಮಾಡುವವರು, ಬೈಬಲನ್ನು ಅರ್ಥ ಮಾಡಿಕೊಳ್ಬೇಕು ಎಂಬ ಆಲೋಚನೆಯಲ್ಲಿ ಇದ್ದವರು ಇದರ ಬಗ್ಗೆ ಪರಿಶೋಧನೆ ಮಾಡ್ತಾ ಇರ್ತಾರೆ, ಈ ವಚನದ ಬಗ್ಗೆ. ಇನ್ನು ಕೆಲವರು ಹೊರಗಡೆ ಪ್ರಶ್ನೆ ಹಾಕ್ತಾರೆ, ನಾವು ಇದನ್ನು ಅರ್ಥ ಮಾಡಿಕೊಂಡಿರಬೇಕು. ಈ ವಚನದಲ್ಲಿ ಇದ್ದಂಥ ವಿಷಯವೇನು, ಸಂಗತಿಗಳೇನು, ಈ ವಚನದಲ್ಲಿ ಸಾರಾಂಶವೇನು? ನೋಡಿ, ಹಳೆ ಒಡಂಬಡಿಕೆಯಲ್ಲಿ ಕೂಡ ಆ ಮಾತನ್ನು ನೋಡೋಣ ಈ ಸಂದರ್ಭದಲ್ಲಿ. ಯೆಶಾಯನ ಗ್ರಂಥ 7ನೇ ಅಧ್ಯಾಯ 14ನೇ ವಚನವನ್ನು, ಯೆಶಾಯನ ಗ್ರಂಥ 7ನೇ ಅಧ್ಯಾಯ 14ನೇ ವಚನವನ್ನು, ಇದರಿಂದ ಕರ್ತನು ತಾನೇ ನಿಮಗೆ ಒಂದು ಗುರುತನ್ನು ಕೊಡುವನು. ಇಗೋ, ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆದು ಆತನಿಗೆ ಇಮ್ಮಾನುವೇಲು ಎಂದು ಹೆಸರಿಡುವಳು. ಇಮ್ಮಾನುವೇಲು ಇದು ಕ್ರಿಸ್ತಪೂರ್ವ ಸುಮಾರು 720 ವರ್ಷಗಳ ಹಿಂದೆ ಪ್ರವಾದಿಯಾಗಿರುವಂಥ ಯೆಶಾಯನ ಮೂಲಕ ನುಡಿದಿರುವಂಥ ಮಾತು. ಇದರಲ್ಲಿ ಎರಡು ರೀತಿಯಲ್ಲಿ, ಒಂದು ಆ ಕಾಲದಲ್ಲಿ ಅಂದರೆ ಯೆಶಾಯನ ಒಂದು ಕಾಲದಲ್ಲಿ ನಡೆಯುವಂಥದ್ದು, ಎರಡನೇದಾಗಿ ಹೊಸ ಒಡಂಬಡಿಕೆ ಯೇಸು ಕ್ರಿಸ್ತರ ಮೂಲಕ ನಡೆಯುವಂಥ ಪ್ರವಾದನೆ. ಇಲ್ಲಿ 7ನೇ ಅಧ್ಯಾಯ 8ನೇ ಅಧ್ಯಾಯ ಓದ್ಕೊಂಡು ಬಂದರೆ ಅಲ್ಲಿ ಪ್ರಶ್ನೆ ಬರುತ್ತೆ. ಅವರ ಮಧ್ಯದಲ್ಲಿ ಕೂಡ ಈ ವಚನ ಲಿಂಕ್ ಇರುತ್ತೆ. ಪ್ರಾಮುಖ್ಯವಾಗಿ ಇದು ಯೇಸು ಕ್ರಿಸ್ತರಿಗೆ ಸಂಬಂಧಪಟ್ಟದ್ದು. ಹೊಸ ಒಡಂಬಡಿಕೆ ಇದೆ ನೋಡಿ, ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುತ್ತೇವೆ, ಅದೇ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತರಿಗೆ ಸಂಬಂಧಪಟ್ಟಂಥದ್ದು. ಹಾಗಂತ ಇಲ್ಲಿ ಯೆಶಾಯನ ಕಾಲದಲ್ಲಿ ಸಂಬಂಧಪಟ್ಟಿಲ್ವಂದರೆ ಅಲ್ಲಿ ಕೂಡ ಇದೆ. ಯಾಕೆಂದರೆ ಕೆಲವು ಪ್ರವಾದನೆಗಳು 2 ಕಾಲಕ್ಕೆ ಸಂಬಂಧಪಟ್ಟಿರುತ್ತೆ. 2 ಕಾಲಕ್ಕೆ, ಒಂದು ಇಸ್ರಾಯೇಲ್ಯರ ಕಾಲದಲ್ಲಿ ನಡೆಯುವಂಥದ್ದು, ಇನ್ನೊಂದು ಹೊಸ ಒಡಂಬಡಿಕೆ ಕಾಲದಲ್ಲಿ ನಡೆಯುವಂಥ ಪ್ರವಾದನೆಗಳು. ಪ್ರಿಯರಾದ ದೇವರ ಮಕ್ಕಳಿರ, ಓಕೆ, ಇವಾಗ ನಾವು ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತರ ಮೂಲಕ ನೆರವೇರುವಂಥದ್ದು. ಈ ಮಾತೇನಿದೆ? ಈಗ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆದು ಆತನಿಗೆ ಇಮ್ಯಾನುವೇಲು ಎಂದು ಹೆಸರಿಡುವಳು. ಇದು ಯೋಸೇಫನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ದೇವದೂತನು ಈ ಮಾತನ್ನು ನೆನಪು ಮಾಡುವಂಥದ್ದು. ಯೋಸೇಫನೇ, ನಿನ್ನ ಹೆಂಡತಿಯನ್ನು ಸೇರಿಸಿಕೊಳ್ಳೋದಕ್ಕೆ ನೀನು ಅಂಜಬೇಡ. ಯಾಕೆಂದರೆ ಯೋಸೇಫನು ತನ್ನ ಹೆಂಡತಿಯನ್ನು ಬಿಟ್ಟು ಬಿಡಬೇಕು ಎಂಬ ಆಲೋಚನೆಯಲ್ಲಿರ್ತಾನೆ.
ಯಾಕೆ ಅಂತ ನೋಡುವಾಗ ಯೋಸೇಫನಿಗೆ ಮರಿಯಳಿಗೆ ನಿಶ್ಚಿತಾರ್ಥವಾಗಿರುತ್ತೆ. ಯೋಸೇಫನಿಗೂ ಮರಿಯಳಿಗೂ ನಿಶ್ಚಿತಾರ್ಥ. ನಿಶ್ಚಿತಾರ್ಥ ಅಂದರೆ ಈ ಮರಿಯಳು ಎಂಬ ಈ ಕನ್ನಿಕೆ ಯೋಸೇಫನಿಗೆ ಕೊಡೋಣ ಅಂಥೇಳಿ, ಅಂದರೆ ಯೋಸೇಫನಿಗೆ ಹೆಂಡತಿಯಾಗಿ ನೇಮಿಸೋಣ ಅಂತೇಳಿ ನಿಶ್ಚಿತಾರ್ಥವಾಗಿರುತ್ತೆ. ನಿಶ್ಚಿತಾರ್ಥವಾದ ಮೇಲೆ ಪ್ರಿಯರ ದೇವರ ಮಕ್ಕಳಿರ ದರ್ಶನ ಬರುತ್ತೆ. ಪ್ರಿಯರೇ, ಏನದು ಅಂತ ನೋಡುವಾಗ ಗಬ್ರಿಯೇಲ್, ಒಂದು ಸಾರಿ ಆ ಮಾತನ್ನು ಕೂಡ ನೋಡೋಣ. ಲೂಕನ ಬರೆದ ಸುವಾರ್ತೆ ಏನ್ರಿ, ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 26ನೇ ವಚನವನ್ನು ನೋಡಿ. 6ನೇ ತಿಂಗಳಲ್ಲಿ ದೇವರು ಗಬ್ರಿಯೇಲನೆಂಬ ತನ್ನ ದೂತನನ್ನು ಗಲಿಲಾಯ ಸೀಮೆಯ ನಜರೇತ್ ಎಂಬ ಊರಿಗೆ ಒಬ್ಬ ಕನ್ಯೆಯ ಬಳಿಗೆ ಕಳುಹಿಸಿದನು. ಆ ಕನ್ಯೆಯ ಹೆಸರು ಮರಿಯಳು. ಆಕೆಯು ದಾವೀದನ ಮನೆತನದ ಯೋಸೇಫನೆಂಬ ಪುರುಷನಿಗೆ ನಿಶ್ಚಿತಾರ್ಥವಾಗಿದ್ದಳು. ಆ ದೂತನು ಆಕೆಯ ಬಳಿಗೆ ಬಂದು, ದೇವರ ದಯ ಹೊಂದಿದವಳೇ, ನಿನಗೆ ಶುಭವಾಗಲಿ, ಕರ್ತನು ನಿನ್ನ ಸಂಗಡ ಇದ್ದಾನೆ ಅಂದನು. ಆಕೆಯು ಆ ಮಾತಿಗೆ ತತ್ತರಿಸಿ ಇದೆಂಥ ಆಶೀರ್ವಾದ ಎಂದು ಯೋಚನೆ ಮಾಡುತ್ತಿರುವಾಗ ಆ ದೂತನು ಆಕೆಗೆ, ಮರಿಯಳೇ, ಹೆದರಬೇಡ, ನಿನಗೆ ದೇವರ ದಯೆ ದೊರಕಿತು. ಈಗೋ ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಿ, ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಅಂದರೆ ಕನ್ಯೆಯಾಗಿರುವಂಥ ಈ ಮರಿಯಳಿಗೆ ನಿಶ್ಚಿತಾರ್ಥವಾಗಿರುತ್ತೆ. ಒಬ್ಬ ಪುರುಷನ ಅಂದರೆ ಯೋಸೇಫನಿಗೆ ನಿಶ್ಚಿತಾರ್ಥವಾದ ಮೇಲೆ ದೇವದೂತನು ಬಂದು ದರ್ಶನ ಕೊಡುವಂಥದ್ದು. ದೇವದೂತನು ದರ್ಶನದಲ್ಲಿ, ಅಮ್ಮ ಮರಿಯಳೇ, ಭಯಪಡಬೇಡ, ದೇವರ ದಯ ಹೊಂದಿದವಳೇ. ಏನು ಪ್ರಭುವೇ, ನಿನ್ನ ಮೂಲಕ ಲೋಕರಕ್ಷಕನು ಹುಟ್ಟುತ್ತಾ ಇದ್ದಾನೆ, ಆತನಿಗೆ ನೀನು ಯೇಸು ಎಂದು ಹೆಸರಿಡಬೇಕು ಅಂತ ಹೇಳಿದ ಮೇಲೆ ಗರ್ಭವನ್ನು ಧರಿಸುವಂಥದ್ದು ನಡೆಯುತ್ತೆ. ಅದು ದೇವರ ಕೃಪೆ ಮೂಲಕ. ಗರ್ಭವನ್ನು ಧರಿಸಿದ ಮೇಲೆ ಪ್ರಿಯರಾದ ದೇವರ ಮಕ್ಕಳಿರ, ಈ ಒಂದು ವಿಷಯವು ಯಾರಿಗೆ ಗೊತ್ತಾಗುತ್ತೆ? ಯಾರಿಗೆ ಗೊತ್ತಾಗುತ್ತೆ ಅಂತ ನೋಡುವಾಗ ಏನ್ರಿ, ಯೋಸೇಫನಿಗೆ ಗೊತ್ತಾಗುತ್ತೆ. ಯೋಸೇಫನಿಗೆ ಗೊತ್ತಾದ ಮೇಲೆ ಯೋಸೇಫನ ಏನು ಮಾಡ್ತಾನೆ? ನಿಶ್ಚಿತಾರ್ಥವಾಗಿರುವಂಥ ನನ್ನ ಹೆಂಡತಿ ಗರ್ಭಿಣಿಯಾಗಿದ್ದಾಳೆ, ಆದ್ದರಿಂದ ಏನೋ ತಪ್ಪು ಮಾಡಿದ್ದಾಳೆ ಅಂತೇಳಿ ಆಕೆಯನ್ನು ಬಿಟ್ಟು ಬಿಡಬೇಕು ಎಂಬುವಂಥ ಆಲೋಚನೆ. ಪ್ರಿಯರೇ, ಆಕೆಯನ್ನು ಬಿಟ್ಟು ಬಿಡಬೇಕು ಎಂಬ ಆಲೋಚನೆಯಲ್ಲಿರ್ತಾನೆ. ಅದಕ್ಕೆ ದೇವದೂತನು ಬಂದು, ಯೋಸೇಫನೇ, ನೀನು ಅಂಜಬೇಡ, ಭಯಪಡಬೇಡ, ಮರಿಯಳು ತಪ್ಪು ಮಾಡಿಲ್ಲ, ಮರಿಯಳು ಪವಿತ್ರಳು, ಅಂಜಬೇಡ, ಆಕೆಯನ್ನು ಸೇರಿಸಿಕೋ. ಆಕೆಯ ಮೂಲಕ ಹುಟ್ಟುವಂತಹ ಮಗು ಲೋಕರಕ್ಷಕನು, ಅಭಿಷಕ್ತನು, ಕ್ರಿಸ್ತನು, ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಅದು ಅಲ್ಲದೆ ಯೆಶಾಯನ ಪ್ರವಾದಿಯ ಮೂಲಕ ಒಂದು ಮಾತು ಇದೆಯಲ್ವಾ, ಪ್ರವಾದನೆ, ಈಗ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹೆರುವಳು, ಮಗುವನ್ನು ಪಡೆಯುವಳು, ಆ ಮಗುವಿಗೆ ಇಮ್ಮಾನುವೇಲು ಎಂಬ ಹೆಸರು ಇಡುವಳು ಎಂಬುವಂಥ ವಚನ ಇದೆಯಲ್ಲ, ಆ ವಚನ ನಿನ್ನ ಹೆಂಡತಿಯಾಗಿರುವಂಥ ಮರಿಯಳ ಮೂಲಕ ನೆರವೇರ್ತಾ ಇದೆ. ದೇವರು ಇದು ಅಪ್ಪಣೆ ಕೊಟ್ಟಿದ್ದಾನೆ, ದೇವರ ಮೂಲಕ ಇದು ನಡೀತಾ ಇದೆ ಅಂದಾಗ ಅವಾಗ ಸೇರಿಸ್ಕೊಳ್ತಾನೆ. ಪ್ರಿಯರ ದೇವರ ಮಕ್ಕಳಿರ, ಸೇರಿಸ್ಕೊಳ್ತಾನೆ. ಇಲ್ಲೇನಪ್ಪ ಅಂತ ನೋಡುವಾಗ ಹಳೆ ಒಡಂಬಡಿಕೆಯಲ್ಲಿ ಇಮ್ಮಾನುವೇಲು ಎಂದು ಹೆಸರಿಡಬೇಕು ಅಂತಿರುತ್ತೆ. ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ದೇವದೂತನು ಬಂದು ಯೇಸು ಎಂದು ಹೆಸರಿಡಬೇಕು ಅಂತ ಇರುತ್ತೆ. ಇವಾಗ ಇಮ್ಮಾನುವೇಲ್ ಅಂತ ಹೆಸರಿಟ್ಟಿದ್ದಾರಾ, ಯೇಸು ಎಂದು ಹೆಸರಿಟ್ಟಿದ್ದಾರೆ ಅಂತ ನೋಡುವಾಗ ಅಲ್ಲೇ ನೋಡ್ತಾ ಇದ್ದೀವಿ, ಯೇಸು ಎಂದೇ ಹೆಸರಿಟ್ಟಿದ್ದಾರೆ ಅಂತ ನೋಡ್ತಾ ಇದ್ದೀವಿ. ಹಾಗಂತ ಇಮ್ಮಾನುವೇಲ್ ಅಂತ ಹೆಸರಿಲ್ವಾ? ಪ್ರಿಯರ ದೇವ್ರ ಮಕ್ಕಳಿರ, ಇದಕ್ಕೊಂದು ದೊಡ್ಡ ಏನ್ರಿ ಅಲ್ಲಲ್ಲಿ ಡಿಸ್ಕರ್ಸ್ ಕೂಡ ನಡೀತಾ ಇರುತ್ತೆ. ಪ್ರಿಯರೇ, ವಾದ ವಿವಾದ ನಡೀತಾ ಇರುತ್ತೆ. ಅನೇಕರ ಮಧ್ಯದಲ್ಲಿ ಈ ವಚನದ ವಿಷಯದಲ್ಲೂ ಕೂಡ ಒಂದು ರೀತಿಯಲ್ಲಿ ಗೊಂದಲನೇ ಇದೆ. ಯಾಕೆ ಈ ರೀತಿ ಅಂತ ನೋಡುವಾಗ ಒಬ್ಬರೇನೋ ವಾರದಗೋಸ್ಕರ ನಿಂತ್ಕೊಳ್ತಾರೆ, ಇದೇ ವಾರ ಆರಾಧನೆ ಮಾಡಬೇಕು ಅಂತೇಳಿ ಒಂದು ಸಭೆಯವರು. ಮತ್ತೊಬ್ಬರೇನೋ ಇಲ್ಲಿ ಯೇಸು ಅಂತ ಇದೆ, ಇನ್ನೊಂದು ಕಡೆ ಏನೋ ಇಮ್ಮಾನುವೇಲ್ ಅಂತಿದೆ, ಇವಾಗ ಯಾವುದು ಇದು ಸರಿನಾ ಅದು ಸರಿನಾ ಅಂತ ಇಲ್ಲೊಬ್ಬರು.
ಮತ್ತೊಬ್ಬರೇನು ಸಬ್ಬತ್ತು ದಿನ ಶನಿವಾರ ಅಂತಿದ್ದೆ ಅವತ್ತೇ ಆರಾಧನೆ ಮಾಡಬೇಕಂತ ಮತ್ತೊಬ್ಬರೇನು ಪ್ರಿಯರಾದ ಮಕ್ಕಳಿರ ಈ ಹಬ್ಬವನ್ನು ಆಚರಣೆ ಮಾಡಬೇಕಂತ ಒಬ್ಬರು, ಈ ಹಬ್ಬದಲ್ಲಿ ಸ್ಟಾರ್ ಹಾಕ್ಕೊಳ್ಬೇಕಂತ ಒಬ್ಬರು, ಸ್ಟಾರ್ ಇಲ್ಲ ಅಂತಂದರೆ ನಡೆಯಲ್ಲ ಅಂತೇಳಿ ಅಲ್ಲಿ ಗಲಾಟೆ ಮಾಡ್ತಾರೆ. ಏನ್ರಿ ಸ್ಟಾರ್ ಇಲ್ಲ ಅಂತಂದ್ರೆ ನಡೆಯಲ್ಲ ಅಂತೇಳಿ ಗಲಾಟೆ ಮಾಡಿದವ್ರು ಇದ್ದಾರಾ ಇಲ್ವ ಅಂತ ನೋಡುವಾಗ ನಾನೇ ಅನುಭವಿಸಿದ್ದೀನಿ, ಮತ್ತಾರಲ್ಲ ನಾನೇ ಅನುಭವಿಸಿದ್ದೀನಿ. ಪ್ರಾರಂಭದಲ್ಲಿ ಅಲ್ಲಿ ಸಭೆಗೆ ಹೋಗುವಾಗ ಏನ್ರಿ ಪ್ರಾರಂಭದಲ್ಲಿ ಸುವಾರ್ತೆ ಪ್ರಾರಂಭ ಮಾಡಿದ್ವಿ, ಆನಂತರ ಅನೇಕರು ತಿಳ್ಕೊಂಡ್ರು. ಈಗ ವರ್ಷ ಕ್ರಿಸ್ಮಸ್ ಹಬ್ಬ ಬರುತ್ತಲ್ವ, ಈ ಕ್ರಿಸ್ಮಸ್ ಹಬ್ಬದಲ್ಲಿ ಈ ಸ್ಟಾರ್ಗಿರಿ ಯಾಕಪ್ಪ, ನಾವು ಬೆಳಕಾಗಿರಬೇಕು, ದೇವರಿಗೆ ಒಂದು ಉನ್ನತರಾಗಿ ನಾವು ಕಾಣಬೇಕು, ಅದೆಲ್ಲ ಅವಶ್ಯಕತೆ ಇಲ್ಲ ಅಂತ ಹೇಳಿದಾಗ ದೊಡ್ಡ ಗಲಾಟೆನೇ ನಡೆದಿದೆ ರೀ. ಅದೇನಪ್ಪ ಕ್ರಿಸ್ಮಸ್ ಹಬ್ಬ ನಡೆಸ್ಕೋಬೇಕಾದ್ರೆ ಚರ್ಚ್ ಮೇಲೆ ಸ್ಟಾರ್ ಇರಬೇಕಲ್ಲ, ಮನೆ ಹತ್ರ ಸ್ಟಾರ್ಗಳು ಇರಬೇಕಲ್ಲ, ಯಾಕಪ್ಪ ನೀನು ಹಿಂಗೆ ಮಾಡ್ತಾ ಇದೀಯಾ? ನಾನೇನು ಮಾಡಿಲ್ಲ, ಇರೋ ವಿಷಯಗಳನ್ನು ಹೇಳ್ತಾ ಇದ್ದೀನಿ. ಅದಕ್ಕೆ ಇವಾಗ ಸ್ಟಾರ್ ಹಾಕ್ಕೊಳ್ತೀರಾ ಬಿಡ್ತೀರಾ ನಿಮ್ಮ ಇಷ್ಟ, ಅದು ಹಾಕಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ಹಾಕಬಹುದು ಅಂತ ಹೇಳಲ್ಲ, ಹಾಕಬಾರದು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಪ್ರಿಯರೇ, ಇಂತಿಂಥ ಕಿರಿಕಿರಿಗಳಿದೆ. ಅಂದರೆ ಕೇಕು ಕಟ್ಟಿಂಗ್ ಮಾಡಿಲ್ಲ ಅಂದರೂ ಕಿರಿಕಿರಿ ಇದೆ, ಕ್ರಿಸ್ಮಸ್ ತಾತ ಇಲ್ಲಾಂದರೂ ಕಿರಿಕಿರಿ ಮಾಡ್ತಾರೆ, ಆನಂತರ ಕ್ರಿಸ್ಮಸ್ ಟ್ರೀ ಇಲ್ಲಾಂದರೂ ಕೂಡ ಕಿರಿಕಿರಿ ಮಾಡ್ತಾ ಇರ್ತಾರೆ. ಕ್ರಿಸ್ಮಸ್ ಸಂದರ್ಭದಲ್ಲಿ ಒಂದು ಪ್ರೋಗ್ರಾಮ್ ಏನಪ್ಪ ಡಿಸ್ಕೋ ಡ್ಯಾನ್ಸ್ಗಳು, ಅದು ಇಲ್ಲಾಂದರೂ ಕೂಡ ಒಬ್ಬರು ಮುಖ ಎಲ್ಲ ವಿಕಾರ ಮಾಡ್ಕೊಳ್ತಾರೆ. ಇದ್ಯಾ ಕ್ರಿಸ್ಮಸ್ಸು, ಡ್ಯಾನ್ಸ್ ಇಲ್ಲ, ಕೇಕು ಇಲ್ಲ ಅಂಥೇಳಿ ಒಂದು ರೀತಿಯಲ್ಲಿ ವಿಕಾರ ಮಾಡಿಕೊಂಡು ಮಾತನಾಡ್ತಾ ಇರ್ತಾರೆ. ಅಂದರೆ ಇವ್ರು ಏನು ಅರ್ಥ ಆಗಿದೆ? ದೇವರು ಅರ್ಥ ಆಗಿದ್ದಾರಾ? ದೇವರು ಏನಾದರೂ ಅರ್ಥ ಇದ್ದಾರಾ? ದೇವರ ಮನಸ್ಸು ಅರ್ಥ ಆಗಿದೆಯಾ ಅಂತ ನೋಡುವಾಗ ದೇವರ ಮನಸ್ಸು ಎಲ್ಲಿ ಅರ್ಥ ಮಾಡಿಕೊಂಡಿದ್ದೀವಿ ಪ್ರಿಯರೇ? ನಾವು ದೇವರ ಮನಸ್ಸು ಅರ್ಥ ಮಾಡಿಕೊಳ್ಬೇಕಾದ್ರೆ ಆದಿಕಾಂಡದಿಂದ ಪ್ರಕಟಣೆ ಗ್ರಂಥದವರೆಗೆ ದೇವರ ವಾಕ್ಯಗಳನ್ನು ಓದಬೇಕು, ಎಲ್ಲವನ್ನು ನಂಬಬೇಕು, ಆನಂತರ ಯಾವುದನ್ನು ಪಾಲಿಸಬೇಕು ಅಂತೇಳಿ ತಿಳ್ಕೊಂಡು ದೇವರು ಇಷ್ಟಪಡುವಂಥ ರೀತಿಯಲ್ಲಿ ನಾವು ನಡ್ಕೊಳ್ಬೇಕು. ಅದನ್ನು ಬಿಟ್ಟು ಕೇಕ್ಗೋಸ್ಕರ ಗಲಾಟೆಗಳು, ಸ್ಟಾರ್ಗೋಸ್ಕರ ಗಲಾಟೆಗಳು, ಕ್ರಿಸ್ಮಸ್ ಟ್ರೀಗೋಸ್ಕರ ಗಲಾಟೆಗಳು, ಆನಂತರ ಲೈಟ್ಗಳಿಗೋಸ್ಕರ ಗಲಾಟೆಗಳು, ಇಲ್ಲಾಂದರೆ ಬಿರಿಯಾನಿಗೋಸ್ಕರ ಗಲಾಟೆಗಳು, ಏನಪ್ಪ ಇದೆಲ್ಲ ನಡೀತಾ ಇದೆ ಅಂತ ನೋಡುವಾಗ ಏನ್ರಿ ಉತ್ತಮವಾದಂಥ ಕಾರ್ಯಕ್ರಮ ನಡೀತಾ ಇದೆಯಾ ಅಥವಾ ಏನು ಕಾರ್ಯಕ್ರಮ ನಡೀತಾ ಇದೆ? ಇನ್ನೊಬ್ಬರೇನೋ ಯೇಸು ಕ್ರಿಸ್ತರು ಹೆಸರಿದೆಯಲ್ಲ, ಅದು ಇಮಾನುವೇಲ್ ಅಂತ ಇರಬೇಕಾಗಿತ್ತು, ಯೇಸು ಕ್ರಿಸ್ತ ಅಂತ ಯಾಕಿದೆ? ಇಮಾನುವೇಲ್ ಹಳೆ ಒಡಂಬಡಿಕೆಯಲ್ಲಿ ಇಮಾನುವೇಲ್ ಅಂತಿದೆ, ಅದೇ ಇರಬೇಕಾಗಿತ್ತು. ಇದಕ್ಕೊಂದು ದೊಡ್ಡ ಕಿರಿಕಿರಿ. ಇವರೆಲ್ಲ ಏನು ಅರ್ಥ ಮಾಡಿಕೊಂಡಿದ್ದಾರೆ ದೇವರನ್ನು? ಭೂಲೋಕಕ್ಕೆ ದೇವರು ಬರುವಂಥದ್ದು ಮುಖ್ಯ, ಭೂಲೋಕಕ್ಕೆ ದೈವ ಕುಮಾರನು ಬರುವಂಥದ್ದು ಪ್ರಾಮುಖ್ಯ. ಆತನು ಈ ಲೋಕಕ್ಕೆ ಜನಿಸುವಂಥದ್ದು, ಆತನು ಈ ಲೋಕದಲ್ಲಿ ಬಂದು ರಕ್ಷಣೆ ಮಾರ್ಗವನ್ನು ಕಲ್ಪಿಸುವಂಥದ್ದು ಪ್ರಾಮುಖ್ಯವಾಗಿರುವಾಗ, ಆ ಪ್ರಾಮುಖ್ಯವಾದಂಥ ಕಾರ್ಯಕ್ರಮ ನಡೆದಿರುವಾಗ ಅದ್ರಿಗೋಸ್ಕರ ಆಲೋಚನೆ ಮಾಡೋದು ಬಿಟ್ಟು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ, ಯಾವ ದಾರಿ ಇಟ್ಕೊಂಡಿದ್ದೀವಿ, ಏನು ಇಟ್ಕೊಂಡಿದ್ದೀವಿ ನಾವೆಲ್ಲರೂ ಕೂಡ? ಈ ಹಬ್ಬವನ್ನು ಕೂಡ ನೇಮಿಸೋದು ಯಾರಪ್ಪ ಅಂತ ನೋಡುವಾಗ, ಈ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ನೇಮಿಸಿದವರು ಯಾರಪ್ಪ ಅಂತ ನೋಡುವಾಗ ಒಬ್ಬ ಚಕ್ರವರ್ತಿ, ರೋಮ ಸಾಮ್ರಾಜ್ಯವನ್ನು ಆಳಿರುವಂಥ ಒಬ್ಬ ಚಕ್ರವರ್ತಿ ಯೇಸು ಕ್ರಿಸ್ತರನ್ನು ನಂಬಿದ ಮೇಲೆ ಒಂದು ಉನ್ನತವಾಗಿ ಪ್ರಪಂಚದಲ್ಲಿ ಒಂದು ಉನ್ನತವಾದಂಥ ದೊಡ್ಡ ಹಬ್ಬ ಮಾಡೋಣ ಅಂತೇಳಿ ಒಂದು ರೀತಿಯಲ್ಲಿ ಪರಿಚಯ ಮಾಡಿದ್ದಾನೆ. ಆದರೆ ಅಲ್ಲಿ ದೇವರ ಉದ್ದೇಶವನ್ನು, ದೇವರ ಜ್ಞಾನವನ್ನು ಅರ್ಥ ಮಾಡಿಕೊಂಡು ದೇವರು ಮೆಚ್ಚುವಂಥ ರೀತಿಯಲ್ಲಿ ಬದುಕೋದು ಬಿಟ್ಟು ಈ ಲೋಕದಲ್ಲಿ ಏನು ನಡೀತಾ ಇದೆ, ಈ ಸಮಾಜದಲ್ಲಿ ಏನು ನಡೀತಾ ಇದೆ ಪ್ರಿಯರೇ, ಆಲೋಚನೆ ಮಾಡಿ ಪ್ರಿಯರಾದ ದೇವ್ರ ಮಕ್ಕಳಿರ. ಇವಾಗ ಯೇಸು ಕ್ರಿಸ್ತರ ಹೆಸರು ಸರಿನಾ, ಇಮಾನುವೇಲು ಎನ್ನುವಂಥದ್ದು ಸರಿನಾ? ಯೇಸು ಕ್ರಿಸ್ತರೇ ನೇಮಿಸಬೇಕು, ಯೇಸು ಕ್ರಿಸ್ತರು ಹೆಸರಿಡಬೇಕು ಅಂತೇಳಿ ದೇವದೂತನು ಬಂದು ಹೇಳಿರುವಾಗ ಏನ್ರಿ ಆ ಮಾತನ್ನೇ ನಾವು, ಆ ಹೆಸರನ್ನೇ ನಾವು ನೋಡಬೇಕು ಪ್ರಿಯರೇ. ಇಮಾನುವೇಲ್ ಅಂತೂ ಕೂಡ ಅದು ಯೇಸು ಕ್ರಿಸ್ತರಿಗೆ ಹೆಸರು, ಅದು ಕೂಡ. ಅದು ಮಾತ್ರವಲ್ಲ, ಆತನಿಗೆ ಅನೇಕ ಹೆಸರುಗಳಿದೆ, ಆತನಿಗೆ ಒಂದಲ್ಲ ಎರಡಲ್ಲ ಅನೇಕ ಹೆಸರುಗಳಿದೆ ಪ್ರಿಯರಾದ ದೇವ್ರ ಮಕ್ಕಳಿರ. ನೋಡ್ತೀರಾ? ಒಂದು ಸರಿ ನೋಡೋಣ, ಯಾಕೆಂದರೆ ಯಾವ ಹೆಸರಿನಲ್ಲಿ ಕರೆಯೋಣ. ಈಗಿನ ಕಾಲದಲ್ಲಿ ಕೆಲವರು ನೋಡಿ, ಯೆಹೋವ ದೇವರೇ ಯೇಸು ಕ್ರಿಸ್ತರು, ಯೇಸು ಕ್ರಿಸ್ತರೇ ಯೆಹೋವ ದೇವರು, ಪವಿತ್ರಾತ್ಮನೇ ಯೇಸು ಕ್ರಿಸ್ತರು, ಯೆಹೋವ ದೇವರೇ ಯೇಸು ಕ್ರಿಸ್ತರು, ಎಲ್ಲ ಯೇಸು ಕ್ರಿಸ್ತರಂತೇಳಿ
ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತರನ್ನು ಅಂತೇಳಿ ಈ ರೀತಿ ಪರಿಚಯ ಮಾಡ್ಕೊಳ್ತಾರೆ. ಅಂದರೆ ಇವ್ರು ಯಾರನ್ನ ಬಿಡ್ತಾರಂತ ನೋಡುವಾಗ ತಂದೆಯಾದ ದೇವರನ್ನು ಗಾಳಿಗೆ ಬಿಟ್ಬಿಡ್ತಾರೆ, ಪವಿತ್ರಾತ್ಮನನ್ನು ಗಾಳಿಗೆ ಬಿಡ್ತಾರೆ. ಒಂದು ವೇಳೆ ಹೇಳಿದರೆ ಪವಿತ್ರಾತ್ಮನೇ ಯೇಸು ಕ್ರಿಸ್ತರು, ಯೆಹೋವ ದೇವರೇ ಯೇಸು ಕ್ರಿಸ್ತರು ಅಂತೇಳಿ ಈ ರೀತಿ ಮುಗಿಸಿಬಿಡ್ತಾರೆ ಇವರು. ಅಂದರೆ ಹಿಂದೆ ಮುಂದೆ ಯೋಚನೆ ಮಾಡಲ್ಲ, ವಚನಗಳನ್ನೇ ಯೋಚನೆ ಮಾಡಲ್ಲ. ಒಂದು ವಚನ ಇಟ್ಕೊಳ್ತಾರೆ, ಆ ವಚನವನ್ನು ಕೂಡ ಅವರಿಗೆ ಅನುಕೂಲವಾದಂಥ ರೀತಿಯಲ್ಲಿ ಬೋಧನೆ ಮಾಡ್ತಾರೆ. ಮತ್ತು ನಾವು ದೊಡ್ಡ ಬೋಧಕರು, ಇಂಟರ್ನ್ಯಾಷನಲ್ ಬೋಧಕರು, ಶ್ರೇಷ್ಠ ಬೋಧಕರು ಅಂತೇಳಿ ಮಾತನಾಡ್ಕೊಳ್ತಾರೆ. ವಾಕ್ಯವನ್ನು ನಾವು ವಿರುದ್ಧವಾಗಿ ಮಾತನಾಡಿದ್ರೆ ನೀನು ಇಂಟರ್ನ್ಯಾಷನಲ್ ಬೋಧಕನಾದರೂ, ನೀನು ಶ್ರೇಷ್ಠ ಯಾವ ಬೋಧಕನಾದರೂ ಕೂಡ ಏನ್ರಿ ತೀರ್ಪಿಗೆ ಗುರಿ ಆಗ್ತೀರ. ತೀರ್ಪು ಆಗುತ್ತೆ, ತೀರ್ಪು ಕಠಿಣವಾದ ತೀರ್ಪಾಗುತ್ತೆ. ಯಾಕೆಂದರೆ ಬೋಧಕರಾದ ನಮಗೆ ಮತ್ತೆ ಕಠಿಣವಾದ ತೀರ್ಪಿದೆ ಎನ್ನುವಂಥದ್ದನ್ನು ನಾವು ಮರಿಬಾರ್ದು. ಒಂದು ವೇಳೆ ಬೋಧಕರಾಗಬೇಕಾದ್ರೆ ವಾಕ್ಯಗಳನ್ನು ಚೆನ್ನಾಗಿ ಸ್ಟಡಿ ಮಾಡಬೇಕು, ಚೆನ್ನಾಗಿ ಪರಿಶೋಧನೆ ಮಾಡಬೇಕು, ಅರ್ಥ ಮಾಡಿಕೊಳ್ಬೇಕು, ಎರಡನೇದಾಗಿ ನಡಿಬೇಕು, ಆ ನಂತರ ಇನ್ನೊಬ್ಬರಿಗೆ ಬೋಧಿಸಬೇಕು. ನಾವೇನು ಮಾಡ್ತಾಯಿದ್ದೀವಿ ಅಂತ ನೋಡುವಾಗ ವಾಕ್ಯಗಳನ್ನು ಕಲಿಯಲ್ಲ, ಸ್ಟಡಿ ಮಾಡಲ್ಲ, ಪರಿಶೋಧನೆ ಮಾಡಲ್ಲ. ದೇವರ ದರ್ಶನ ಕೊಟ್ಟರು ನಾವು ಮಾತನಾಡ್ತೀವಿ, ನಾವು ನಿಂತ್ಕೊಳ್ತೀವಿ ಅಂತೇಳಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಬಂದಿದ್ದಾರೆ ಪ್ರಿಯರೇ. ಆದ್ದರಿಂದ ಈ ದಿನಗಳಲ್ಲಿ ನೀವೆಲ್ಲರೂ ಕೂಡ ಜಾಗ್ರತೆಯಿಂದ ಇರಿ ಎಂದು ಪ್ರೀತಿಯಿಂದ ಕೇಳ್ಕೊಳ್ತೀನಿ. ಜಾಗ್ರತೆಯಿಂದ ನೋಡಿ. ಯೆಶಾಯನ ಗ್ರಂಥ 9ನೇ ಅಧ್ಯಾಯ 6ನೇ ವಚನವನ್ನು ನೋಡಿ ಪ್ರಿಯರೇ. ಯೆಶಾಯನ ಗ್ರಂಥ 9ನೇ ಅಧ್ಯಾಯ 6ನೇ ವಚನ. 9ನೇ ಅಧ್ಯಾಯ 6ನೇ ವಚನ. ಎಷ್ಟು ಹೆಸರುಗಳು ಕಾಣ್ತಾ ಇದೆಯೋ ನೋಡಬೇಕಿಲ್ಲಿ. 9ನೇ ಅಧ್ಯಾಯ 6ನೇ ವಚನ. ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಆತನ ಬಾಹುವಿನ ಮೇಲೆ ಇರುವುದು. ಅದ್ಭುತ ಸ್ವರೂಪನು, ಆಲೋಚನೆ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬವು ಆತನ ಹೆಸರು. ಎಂಬವು ಆತನ ಹೆಸರು. ಯಾರ ಹೆಸರು? ಯೇಸು ಕ್ರಿಸ್ತರ ಹೆಸರು. ಏನಂತ ನೋಡುವಾಗ ಅದ್ಭುತ ಸ್ವರೂಪನು, ಆಲೋಚನೆ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬ ಆತನಿಗೆ ಹೆಸರು. ಆತನಿಗೆ ಹೆಸರು ಪ್ರಿಯರೇ. ಇಮ್ಮಾನುವೇಲು ಮಾತ್ರವಲ್ಲ, ಇಮ್ಮಾನುವೇಲು ಎಂಬ ಪದಕ್ಕರ್ಥ ದೇವರು ನಮ್ಮ ಸಂಗಡ ಇದ್ದಾನೆ. ದೇವರು ನಮ್ಮ ಸಂಗಡ ಇದ್ದಾನೆ. ಇಮ್ಮಾನುವೇಲ್, ದೇವರು ನಮ್ಮ ಸಂಗಡ ಇದ್ದಾನೆ. ಯೇಸು ರಕ್ಷಕನು, ಕ್ರೈಸ್ತನು, ಅಭಿಷಕ್ತನು. ಕ್ರೈಸ್ತನಂದರೆ ಅಭಿಷಕ್ತನು, ಯೇಸು ಅಂದರೆ ರಕ್ಷಕನು, ಇಮ್ಮಾನುವೇಲ್ ಅಂದರೆ ದೇವರು ನಮ್ಮ ಸಂಗಡ ಇದ್ದಾನೆ. ಇದು ಅರ್ಥ ಇದೆ. ಈ ಒಂದು ಹೆಸರುಗಳ ಆತನಿಗೆ ವರ್ತಿಸುತ್ತಾ ಇಲ್ವಂತ ನೋಡುವಾಗ ಆತನಿಗೆ ವರ್ತಿಸುತ್ತೆ. ಯಾರಿಗೆ ವರ್ತಿಸುತ್ತೆ? ಯೇಸು ಕ್ರಿಸ್ತರಿಗೆ. ಯೇಸು ಕ್ರಿಸ್ತರಿಗೆ ಇದು ಮಾತ್ರವಲ್ಲ ಏನ್ರಿ ಪ್ರಿಯರಾದ ದೇವರ ಮಕ್ಕಳಿರ, ಅದ್ಭುತ ಸ್ವರೂಪನು. ಯಾರು? ಯೇಸು ಕ್ರಿಸ್ತರು ಅದ್ಭುತ ಸ್ವರೂಪನು, ಯೇಸು ಕ್ರಿಸ್ತರು ಆಲೋಚನೆ ಕರ್ತನು, ಯೇಸು ಕ್ರಿಸ್ತನು ಪರಾಕ್ರಮಿಯಾದ ದೇವರು, ಯೇಸು ಕ್ರಿಸ್ತನು ನಿತ್ಯನಾದ ತಂದೆ, ಯೇಸು ಕ್ರಿಸ್ತನು ಸಮಾಧಾನದ ಪ್ರಭು. ಇವೆಲ್ಲ ಕೂಡ ಯೇಸು ಕ್ರಿಸ್ತರಿಗೆ ಹೆಸರುಗಳಂತೆ. ಇಮ್ಮಾನುವೇಲು ಮಾತ್ರವಲ್ಲ, ಯೇಸು ಕ್ರಿಸ್ತರು ಮಾತ್ರವಲ್ಲ, ಯೇಸು ಮಾತ್ರವಲ್ಲ, ಕ್ರಿಸ್ತನು ಮಾತ್ರವಲ್ಲ, ಇವೆಲ್ಲ ಕೂಡ ಆತನಿಗೆ ಅದ್ಭುತ ಸ್ವರೂಪನು, ಆಲೋಚನೆ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬವು ಆತನ ಹೆಸರು. ಎಂಬವು ಆತನ ಹೆಸರುಗಳು. ಯಾವ ಹೆಸರಿನಿಂದ ಕರೀತೀರಾ? ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನು. ಇನ್ನು ಅನೇಕ ಹೆಸರುಗಳು ಕೂಡ ತೋರಿಸ್ತೀನಿ, ಒಂದು ಸಾರಿ ನೋಡೋಣ ಪ್ರಿಯರೇ. ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ, ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ 11ನೇ ವಚನವನ್ನು ನೋಡೋಣ. 11ನೇ ವಚನವನ್ನು. ಪರಲೋಕವು ತೆರೆದಿರುವುದನ್ನು ನಾನು ಕಂಡೆನು, ಆಗ ಇಗೋ ಬಿಳಿ ಕುದುರೆಯು ನನಗೆ ಕಾಣಿಸಿತು, ಅದರ ಮೇಲೆ ಕೂತಿದ್ದವನಿಗೆ ನಂಬಿಗಸ್ತನು, ಸತ್ಯವಂತನು ಎಂದು ಹೆಸರು. ನಂಬಿಗಸ್ತನು, ಸತ್ಯವಂತನು ಎಂದು ಹೆಸರು. ಯಾರಿಗೆ ನಂಬಿಗಸ್ತನು? ಯಾರಿಗೆ ಸತ್ಯವಂತನು? ಯೇಸು ಕ್ರಿಸ್ತರಿಗೆ. ಇವೆಲ್ಲವೂ ಕೂಡ ಆತನಿಗೆ ಹೆಸರುಗಳು ಅಂತ ಹೇಳ್ತಾರೆ. ಅಂತ ನೋಡುವಾಗ ಆತನಿಗೆ ಬಿರುದುಗಳು ಕೊಟ್ಟಿದ್ದಾರೆ. ಯಾರು? ತಂದೆಯಾದ ದೇವರೇ. ಪ್ರಿಯರಾದ ದೇವರ ಮಕ್ಕಳಿರ, ಇವೆಲ್ಲ ಕೂಡ ನೋಡುವಾಗ ಹೆಸರಂತೀರಾ ಇಲ್ಲ ಬಿರುದುಗಳಂತೀರಾ ನೋಡ್ಕೊಡ್ರಿ ಪ್ರಿಯರೇ. ಇವೆಲ್ಲ ಕೂಡ ನಿಮಗೆ ಬಿಟ್ಟಿದ್ದೇವೆಲ್ಲ.
ಅಂದರೆ ಹೆಸರಿಗೋಸ್ಕರ ಒದ್ದಾಡ್ತಾ ಇರ್ತಾರೆ. ಈಗಿನ ಕಾಲದಲ್ಲಿ ಏನಪ್ಪ ಅಂತ ನೋಡುವಾಗ ಹೆಸರು. ಯಾಕೆಂದರೆ ಇಬ್ರು ಭಾಷೆಯಲ್ಲಿ ಇಲ್ಲ ಗ್ರೀಕು ಭಾಷೆಯಲ್ಲಿ ಇಂಥ ಹೆಸರು ಕರಿತಾ ಇದ್ದಾರೆ, ಅಂಥ ಹೆಸರಿನಲ್ಲಿ ನಾವು ಕರಿಬೇಕಂತೇಳಿ ಕೆಲವರು ಹೆಸರು ಸಭೆ ಇದೆ ರೀ. ಹೆಸರಿಗೋಸ್ಕರನೇ ಒದ್ದಾಡ್ತಾ ಇರ್ತಾರೆ. ಅವ್ರು ಎಲ್ಲಿ ಹೋದರೂ ಕೂಡ ಹೆಸರು ಬಗ್ಗೆನೇ ಮಾತನಾಡ್ತಾರೆ. ಏನಪ್ಪ, ಹಳೆ ಒಡಂಬಡಿಕೆಯಲ್ಲಿ ಇಬ್ಬರು ಭಾಷೆ, ಹೊಸ ಒಡಂಬಡಿಕೆಯಲ್ಲಿ ಗ್ರೀಕು ಭಾಷೆ. ಆ ಇಬ್ಬರು ಭಾಷೆಯಲ್ಲಿ ಏನು ಹೆಸರಿತ್ತು ದೇವರಿಗೆ, ಅದೇ ಹೆಸರಿನಲ್ಲೇ ಕರಿಬೇಕು, ಅದೇ ಭಾಷೆಯಲ್ಲೇ ಕರಿಬೇಕು. ಏನ್ರಿ ಕನ್ನಡ ಭಾಷೆಯಲ್ಲಿ ಕರೆದರೆ ದೇವ್ರು ಕೇಳಲ್ವ? ಕನ್ನಡ ಭಾಷೆ ದೇವ್ರಿಗೆ ಬರಲ್ವಾ? ಕನ್ನಡ ಭಾಷೆಯಲ್ಲಿ ಬರಲ್ವಾ? ತೆಲುಗು ಭಾಷೆಯಲ್ಲಿ ದೇವ್ರಿಗೆ ಬರಲ್ವಾ? ಎಲ್ಲ ಭಾಷೆಗಳು ಕೊಟ್ಟವರೇ ದೇವ್ರು ತಾನೇ. ಎಲ್ಲ ಭಾಷೆಗಳು ಕೊಟ್ಟವರು ದೇವರಾಗಿರುವಾಗ ಇದೇ ಭಾಷೆಯಲ್ಲಿ ಇದೇ ಹೆಸರು ಕರಿಬೇಕು ಅಂತೇಳಿ ಕೆಲವರು ಹುಚ್ಚು ಪ್ರಿಯರೇ. ಇವ್ರಿಗೆ ಈ ಹುಚ್ಚು ಹಿಡಿದಿದೆ. ಅಂದರೆ ಹೆಸರುಗಳ ಹುಚ್ಚು ಒಬ್ಬನಿಗೆ ಹಿಡಿದಿದೆ, ದಿನಗಳ ಹುಚ್ಚು ಮತ್ತೊಬ್ಬನಿಗೆ ಹಿಡಿದಿದೆ, ಭಾನುವಾರ ಹುಚ್ಚು ಇನ್ನೊಬ್ಬನಿಗೆ ಹಿಡಿದಿದೆ, ಹಬ್ಬದ ಹುಚ್ಚು ಮತ್ತೊಬ್ಬರಿಗೆ ಹಿಡಿದಿದೆ. ಹಬ್ಬ ತಿನ್ನಬೇಕು, ಕುಡಿಬೇಕು, ಎಂಜಾಯ್ ಮಾಡಬೇಕು, ಡ್ಯಾನ್ಸ್ಗಳು ಆಡಬೇಕು, ಹಾಡುಗಳು ಹಾಡಬೇಕು, ಡಿಸ್ಕೋ ಡ್ಯಾನ್ಸ್ಗಳು, ಕುಣಿದಾಡಬೇಕು, ಎಲ್ಲರೂ ಖುಷಿ ಪಡಬೇಕು, ಆನಂದ ಪಡಬೇಕು. ಏನ್ರಿ ನಿಮ್ಮ ಹಿಂದೆ ಭೂಕಂಪಗಳು, ಸುನಾಮಿಗಳು, ಜಲಪ್ರಳಯಗಳು, ಅನೇಕ ಅಂಟು ರೋಗಗಳು, ಅನೇಕ ಅಪಘಾತಗಳು ಕಾದುಕೊಂಡಿವೆ ಎನ್ನುವಂಥದ್ದು ಯಾರಿಗೆ ಗೊತ್ತಾಗ್ತಾ ಇಲ್ವಾ? ಯಾರಿಗೆ ಅರ್ಥ ಆಗ್ತಾ ಇಲ್ವಾ? ನಮ್ಮ ಹಿಂದೆ ನೋಡುವಾಗ ಅನೇಕ ಅಪಘಾತಗಳು ಕಾದುಕೊಂಡಿವೆ, ಅನೇಕ ಅಪಾಯಗಳು, ಅನೇಕ ಅಪಘಾತಗಳು ಕಾದುಕೊಂಡಿವೆ. ಯಾವಾಗ ಇವರನ್ನು ನುಂಗಾಕಬೇಕು ಅಂತೇಳಿ ಎಲ್ಲಿರುತ್ತೆ ಆ ಮಾತಂತೂ ನೋಡುವಾಗ ತೋರಿಸ್ತೀನಿ ನಿಮಗೆ. ಯಾಕೆಂದರೆ ಈ ಕೊನೆ ದಿನಗಳಲ್ಲಿ ಇದ್ದಂಥ ನಾವು ಶ್ರದ್ಧೆಯಿಂದ ಜಾಗೃತಿಯಿಂದ ನಡೆದುಕೊಳ್ಳದೆ ಹೋದರೆ ಅಪಾಯಕ್ಕೆ ಗುರಿ ಆಗ್ತೀವಿ ಪ್ರಿಯರಾದ ದೇವರ ಮಕ್ಕಳಿರ. ಪ್ರಕಟಣೆ ಗ್ರಂಥ 6ನೇ ಅಧ್ಯಾಯ 7ನೇ ವಚನ. ಪ್ರಕಟಣೆ ಗ್ರಂಥ 6ನೇ ಅಧ್ಯಾಯ 7, 8ನೇ ವಚನವನ್ನು ನೋಡಿ ಪ್ರಿಯರೇ. ಆತನು 4ನೇ ಮುದ್ರೆಯನ್ನು ಒಡೆದಾಗ 4ನೇ ಜೀವಿಯು ಬಾ ಅನ್ನುವ ಶಬ್ದವನ್ನು ಕೇಳಿದೆನು. ಆಗ ಇಗೋ, ಬೂದಿ ಬಣ್ಣದ ಕುದುರೆಯು ಕಾಣಿಸಿತು. ಅದರ ಮೇಲೆ ಕೂತಿದ್ದವನ ಹೆಸರು ಮೃತ್ಯುವು. ಅವನ ಹಿಂದೆ ಪಾತಾಳವೆಂಬುವನು ಬಂದನು. ಅವರಿಗೆ ಭೂಮಿಯ ಕಾಲು ಭಾಗದಲ್ಲಿ ಕತ್ತಿಯಿಂದಲೂ ಬರದಿಂದಲೂ ಅಂಟು ರೋಗದಿಂದಲೂ ಕಾಡು ಮೃಗಗಳಿಂದಲೂ ಕೊಲ್ಲುವುದಕ್ಕೆ ಅಧಿಕಾರವು ಕೊಡಲ್ಪಟ್ಟಿತು. ಕೊಲ್ಲುವುದಕ್ಕೆ ಅಧಿಕಾರವು. ಅವನ ಹಿಂದೆ ಪಾತಾಳವೆಂಬುವನು ಬಂದನು. ಅವರಿಗೆ ಭೂಮಿಯ ಕಾಲು ಭಾಗದಲ್ಲಿ ಕತ್ತಿಯಿಂದಲೂ ಬರದಿಂದಲೂ ಅಂಟು ರೋಗದಿಂದಲೂ ಕಾಡು ಮೃಗಗಳಿಂದಲೂ ಕೊಲ್ಲುವುದಕ್ಕೆ ಅಧಿಕಾರ ಕೊಡಲ್ಪಟ್ಟಿದೆ. ಅಂದರೆ ಟೋಟಲ್ ಪ್ರಪಂಚ ದೇಶದಲ್ಲಿ ನೋಡುವಾಗ ಏನ್ರಿ ಅನೇಕ ಅಪಘಾತಗಳಿಂದ ಕೊಲ್ಲುವುದಕ್ಕೆ ಅಧಿಕಾರ ಪಡ್ಕೊಂಡವರಿದ್ದಾರೆ ದೇವದೂತರು. ಏನ್ರಿ ಆಲ್ರೆಡಿ ಪ್ರಪಂಚ ನಾಶನಕ್ಕೆ ಒಳಗಾಗುವಂಥ ಸ್ಥಿತಿಯಲ್ಲಿದೆ ರೀ. ಇಂತಹ ಸಮಯದಲ್ಲಿ ದೇವರನ್ನ ಅರ್ಥ ಮಾಡಿಕೊಂಡು, ದೇವರ ಸಂಕಲ್ಪವನ್ನು ತಿಳಿದುಕೊಂಡು, ದೇವರ ಇಷ್ಟವನ್ನು ತಿಳಿದುಕೊಂಡು ಈ ಲೋಕದಲ್ಲಿ ಅವ್ರಿಗೋಸ್ಕರ ಬದುಕದೆ, ಅವರನ್ನು ಘನಪಡಿಸದೆ, ಅವರನ್ನು ಮಹಿಮೆಪಡಿಸದೆ, ಅವರ ಚಿತ್ತವನ್ನು ನೆರವೇರಿಸದೆ ಈ ಲೋಕದಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ, ಯಾವ ಕಾರ್ಯಕ್ರಮಗಳಲ್ಲಿದ್ದೀವಿ ಪ್ರಿಯರಾದ ದೇವರ ಮಕ್ಕಳಿರ. ಆಲೋಚನೆ ಮಾಡಿ ಪ್ರಿಯರೇ. ಏಕೆಂದರೆ ದೇವರಿಗೆ ನಾವೆಲ್ಲರೂ ಕೂಡ ವಿಧೇಯರಾಗಬೇಕು. ಏನು ನೋಡಿದ್ದೀವಿ ಪ್ರಕಟಣೆ ಗ್ರಂಥದಲ್ಲಿ? ನಂಬಿಗಸ್ತನು. ಮತ್ತೇನು? ಆತನಿಗೆ ಹೆಸರು ಏನದು? ನಂಬಿಗಸ್ತನು ಎನ್ನುವಂಥದ್ದು ಹೆಸರು. ಆನಂತರ ಸತ್ಯವಂತನು ಎಂಬ ಹೆಸರು. ಯೇಸು ಮಾತ್ರವಲ್ಲ, ಕ್ರಿಸ್ತನು ಮಾತ್ರವಲ್ಲ. ಕ್ರಿಸ್ತನಂದರೆ ಒಡೆಯನು, ಅಂದರೆ ಅಭಿಷಕ್ತನು, ರಾಜನು. ಅಂದರೆ ಯೇಸು ರಾಜನು, ಯೇಸು ಒಡೆಯನು, ಯೇಸು ಪ್ರಭು ಆತನು. ಅಂದರೆ ಯೇಸು ಯಾರು? ಒಡೆಯನು ಎಂದು, ಕ್ರಿಸ್ತನು ಎಂದು, ಮೆಸ್ಸಯ್ಯನೆಂದು, ಅಭಿಷಕ್ತನೆಂದು ಒಪ್ಪಿಕೊಳ್ಳಬೇಕು. ಅಂದರೆ ಆತನು ಅಧಿಕಾರದಲ್ಲಿದ್ದಾನೆ, ಆತನು ಅರಸನು. ತುಂಬ ಜನ ಅಂತಾರೆ ಅರಸನಾಗಿ ಬಾಪ ಅಂತ ಇವಾಗೂ ಕರೀತಾ ಇರ್ತಾರೆ. ಇಲ್ಲ, ಆಲ್ರೆಡಿ 1ನೇ ಶತಮಾನದಲ್ಲಿ ಬಂದಿದ್ದಾರಲ್ಲ, ಆತನು ಅರಸನಾಗಿದ್ದಾನೆ. ಯಾವಾಗ ಅರಸನಾಗಿದ್ದಾನಂತ ನೋಡುವಾಗ, ಯಾವಾಗ ಒಡೆಯನಾಗಿದ್ದಾನಂತ ನೋಡುವಾಗ, ಯೇಸು ಕ್ರಿಸ್ತರು ಏನ್ರಿ ಸುವಾರ್ತೆ ಮಾಡಿ, ಅನೇಕ ಕಾರ್ಯಕ್ರಮಗಳನ್ನು ಮಾಡಿ, ಓಕೆನಾ, ಎಲ್ಲ ಮಾಡಿ ಮುಗಿಸಿದ ಮೇಲೆ ಮರಣ ಹೊಂದುತ್ತಾರೆ. ಸಿಲಿಬೆ ಮರಣ ಹೊಂದಿ ಸಮಾಧಿ ಮಾಡಲ್ಪಡ್ತಾರೆ. ಆನಂತರ 3ನೇ ದಿನದಂದು ಎದ್ದು ಬರ್ತಾರೆ ನೋಡಿ, ಮಹಿಮೆ ಶರೀರವನ್ನು ಧರಿಸಿಕೊಂಡು. ಆವಾಗ ಆತನಿಗೆ ಅಧಿಕಾರ ಕೊಡಲ್ಪಟ್ಟಿದೆ. ಆತನು ಸರ್ವಲೋಕಕ್ಕೆ ಒಡೆಯನು, ಆತನು ಸರ್ವಲೋಕಕ್ಕೆ ಆತನು ಚಕ್ರವರ್ತಿ ಆತನು.
ಆದರೆ ಆತನ ರಾಜ್ಯ ಆತ್ಮಿಕವಾದಂಥ ರಾಜ್ಯ. ಇವಾಗ ಏನು ಹೆಸರು ಕರಿಬೇಕಾ ಆತನಿಗೆ? ಯೇಸು ಅಂತ ಕರಿಬೇಕಾ? ಕ್ರಿಸ್ತು ಅಂತ ಕರಿಬೇಕಾ? ಇಮ್ಮಾನುವೇಲ್ ಅಂತ ಕರಿಬೇಕಾ? ಅಥವಾ ಪರಾಕ್ರಮಶಾಲಿ ಅಂತ ಕರಿಬೇಕಾ? ನಿತ್ಯನಾದ ತಂದೆ ಅಂತ ಕರಿಬೇಕಾ? ಸಮಾಧಾನದ ಪ್ರಭು ಅಂತ ಕರಿಬೇಕಾ? ಏನು ಕರಿತೀವಿ? ಸತ್ಯವಂತನೇ ಎಂದು, ಇಲ್ಲಾಂದರೆ ನಂಬಿಗಸ್ತನು ಎಂದು. ಮತ್ತೊಂದು ವಚನ ನೋಡೋಣ ಕೆಳಗಡೆ. ಆತನು ನೀತಿಯಿಂದ ನ್ಯಾಯ ವಿಚಾರಿಸುತ್ತಾನೆ, ನೀತಿಯಿಂದ ಯುದ್ಧ ಮಾಡುತ್ತಾನೆ. ಆತನ ಕಣ್ಣುಗಳು ಬೆಂಕಿಯ ಉರಿಯಂತಿವೆ, ಆತನ ತಲೆಯ ಮೇಲೆ ಅನೇಕ ಮಕಟಗಳುಂಟು. ಆತನಿಗೆ ಒಂದು ಹೆಸರು ಬರೆದು ಕೊಟ್ಟದೆ, ಅದು ಆತನಿಗೆ ಹೊರತು ಮತ್ಯಾರಿಗೂ ತಿಳಿದು. ಆತನಿಗೆ ಮತ್ತೊಂದು ಹೆಸರಿದೆ ಅಂತೆ, ಬರೆದು ಕೊಟ್ಟಿದೆ ಅಂತ ಆತನಿಗೆ, ಅಂದರೆ ಯೇಸು ಕ್ರಿಸ್ತರಿಗೆ ಹೆಸರಿದೆ ಅಂತೆ. ಅದು ಏನಂತ ನೋಡುವಾಗ, ಅದು ಯೇಸು ಕ್ರಿಸ್ತರಿಗೆ ಹೊರತು ಮತ್ಯಾರಿಗೂ ಗೊತ್ತಿಲ್ಲ. ಅದು ಯೇಸು ಕ್ರಿಸ್ತರಿಗೆ ಹೊರತು ಮತ್ಯಾರಿಗೂ ಗೊತ್ತಿಲ್ಲ ಅಂತ ಬರೆಯಲ್ಪಟ್ಟಿದೆ. ಆ ಹೆಸರು ಯಾವುದು? ಈ ಹೆಸರಿಗೋಸ್ಕರ ಪರಿಶೋಧನೆ ಮಾಡೋರಿದ್ದಾರೆ ಇನ್ನು ಕೆಲವರು. ಏನಿರ್ಬೋದು ಈ ಹೆಸರು? ಎಲ್ಲಿರ್ಬೋದು ಈ ಹೆಸರು? ಅಲ್ಲಪ್ಪ, ಆ ಹೆಸರು ತೊಗೊಂಡು ನೀನು ಏನಪ್ಪ ಮಾಡ್ತೀಯಾ? ಅವರು ಬಂದಿದ್ದಾರೆ ಈ ಲೋಕಕ್ಕೆ, ರಕ್ಷಣೆ ಮಾರ್ಗವನ್ನು ತೋರಿಸಿದ್ದಾರೆ, ಅದು ಪ್ರಾಮುಖ್ಯಪ್ಪ. ಅದನ್ನು ಬಿಟ್ಟು ಏನಪ್ಪ ನೀನು ಪ್ರಯತ್ನ ಮಾಡ್ತಾ ಇದೆಯಾ? ಎಲ್ಲಿಗಪ್ಪ ನೀನು ಹೋಗ್ತಾ ಇದೆಯಾ? ಏನಪ್ಪ ನಿನ್ನ ಕೆಲಸ? ಆತನು ಹೇಳಿರುವಂಥ ಮಾತುಗಳನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳೋದು ಬಿಟ್ಟು ಏನಪ್ಪ ಮಾಡ್ತಾ ಇದೆಯಾ? ಎಲ್ಲಿಗಪ್ಪ ಹೋಗ್ತಾ ಇದೆಯಾ? ಯಾಕಪ್ಪ ನಿನ್ನ ತೌಕ? ಯಾಕಪ್ಪ ನಿನ್ನ ಪ್ರಯಾಸ? ದೇವ್ರಿಗೋಸ್ಕರ ಪ್ರಯಾಸ ಪಡಪ್ಪ. ದೇವ್ರು ಹೇಳಿದ್ದನ್ನು ನೀನು ಕಲಿಯಪ್ಪ. ದೇವ್ರು ಏನು ಹೇಳಿದ್ದಾರೆ ಅದನ್ನು ಪಾಲಿಸಪ್ಪ. ಅದನ್ನು ಬಿಟ್ಟು ಹೆಸರಿಗೋಸ್ಕರ, ಊರಿಗೋಸ್ಕರ, ಸ್ಥಳದಗೋಸ್ಕರ, ಮತ್ತೇನಪ್ಪ ವಾರದಗೋಸ್ಕರ, ಹಬ್ಬದಗೋಸ್ಕರ, ಕೇಕು, ಬಿರಿಯಾನಿ, ಇದ್ರಿಗೋಸ್ಕರ ನಾವೆಲ್ಲರೂ ತವಕ ಪಡ್ತಾ ಇದ್ದೀವಿ ಅಂತಂದರೆ ಏನು ಅರ್ಥ ಆಗಿದೆ ಬುರುಡೆಗೆ? ಏನ್ರಿ ಅರ್ಥ ಆಗಿದೆ ಬುರುಡೆಗೆ? ಏನ್ರಿ ಅರ್ಥ ಆಗಿದೆ ಬುದ್ಧಿಗೆ? ಎಲ್ಲಿ ಹೋಗ್ತಾ ಇದ್ದೀವಿ ಪ್ರಿಯರೇ? ನಾವೆಲ್ಲರೂ ಎಲ್ಲಿದ್ದೀವಿ? ನಾವೆಲ್ಲರೂ ಪ್ರತಿಯೊಬ್ಬರು ಆಲೋಚನೆ ಮಾಡಬೇಕು. ಆತನಿಗೆ ಒಂದು ಹೆಸರು ಬರೆದು ಕೊಟ್ಟದೆ, ಅದು ಆತನಿಗೆ ಹೊರತು ಮತ್ಯಾರಿಗೂ ತಿಳಿಯದು. ಇದೊಂದು ಹೇಳಿದ್ದಾರೆ, ಯಾರಿಗೂ ಗೊತ್ತಿಲ್ಲ. ಯಾರಿಗೂ ಗೊತ್ತಿಲ್ಲದೆ ಒಂದು ಹೆಸರಿದೆ ಆತನಿಗೆ, ಯೇಸುಗೆ. ನೋಡ್ರಿ, ಅದನ್ನು ಹುಡುಕ್ರಿ ನೋಡೋಣ. ಎಲ್ಲಿಗೆ ಹೋಗ್ತೀರಾ ನೀವು? ಎಲ್ಲಿ ಹುಡುಕ್ತೀರಾ? ಎಲ್ಲಿ ಹೋಗ್ತೀರಾ? ಏನು ಹೇಳ್ತೀರಾ? ಮತ್ತೇನು ಕತೆ ಹುಟ್ಟಿಸ್ಬೇಕಾಗತ್ತೆ ಮತ್ತೊಂದು ನೀವು. ಏನು ನೀವೇನು ಡೌಟ್ ಏನಿಲ್ಲ, ಮತ್ತೆ ಹುಟ್ಟಿಸ್ತೀರಾ ನೀವು. ಅಂಥ ಜನಾಂಗದವ್ರು ನೀವು. ದೊಡ್ಡ ದೊಡ್ಡ ಬೋಧಕರಿದ್ದಾರೆ, ಮರ್ಮ ಬೋಧಕರಂತ ಬರ್ತಾರೆ. ಯಾವ ರೀತಿ ಬರ್ತಾರೆ? ಮರ್ಮ ಬೋಧಕನು. ಇಲ್ಲೊಂದು ರಹಸ್ಯ ಬರೆಯಲ್ಪಟ್ಟಿದೆಯಲ್ಲ, ಇದು ನನಗೆ ಗೊತ್ತಾಗಿದೆ ಅಂತ ಬರ್ತಾನೆ ಕಳ್ಳ. ಬರ್ತಾನೆ, ಭವಿಷ್ಯದಲ್ಲೇ ಇದ್ದಾರೆಲ್ಲೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಅಂಥವ್ರು ಕೂಡ ಬರ್ತಾರೆ ಪ್ರೇಯರೇ. 13ನೇ ವಚನ ನೋಡೋಣ. ಆತನು ರಕ್ತ ಪ್ರೋಕ್ಷಿತವಾದ ವಸ್ತ್ರವನ್ನು ಧರಿಸಿಕೊಂಡಿದ್ದನು. ಆತನಿಗೆ ದೇವರ ವಾಕ್ಯವೆಂದು ಹೆಸರು. ಮತ್ತೊಂದು ಹೆಸರೇನಂತೆ? ಆತನಿಗೆ ದೇವರ ವಾಕ್ಯವೆಂದು ಹೆಸರು. ದೇವರ ವಾಕ್ಯವೆಂದು ಹೆಸರು, ಸತ್ಯವಂತನು ಎಂದು ಹೆಸರು, ನಂಬಿಗಸ್ತನು ಎಂದು ಹೆಸರು, ಪರಾಕ್ರಮಶಾಲಿ ಎಂದು ಹೆಸರು, ನಿತ್ಯನಾದ ತಂದೆ ಎಂದು ಹೆಸರು, ಸಮಾಧಾನದ ಪ್ರಭು ಎಂದು, ಯೇಸು ಎಂದು, ಕ್ರಿಸ್ತನು ಎಂದು, ಇಮ್ಮಾನುವೇಲ್ ಎಂದು. ಪ್ರಿಯರಾದ ದೇವ್ರ ಇವೆಲ್ಲ ಹೆಸರುಗಳು ಆತನಿಗಿದೆ. ಇವೆಲ್ಲ ಹೆಸರುಗಳು ಪ್ರಭುಗಿದೆ. ಇನ್ನೊಂದು ಹೆಸರು ನಿಮ್ಗ್ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾರೆ. ಮತ್ತೊಂದು ಹೆಸರಿದೆ, ನಿಮ್ಗ್ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾರೆ. ಏನು ಮಾಡ್ತೀವಿ? ಎಲ್ಲಿ ಹೋಗೋಣ ಹುಡುಕೋದಕ್ಕೆ? ಹುಡುಕ್ತೀರಾ? ದೇವರ ವಾಕ್ಯ ಎಂಬ ಹೆಸರು ಇದೆ ಅಂತೆ ಆತನಿಗೆ. ದೇವರ ವಾಕ್ಯ ಎಂಬ ಹೆಸರು ಅಂದರೆ ಯೇಸು ಕ್ರಿಸ್ತರಿಗೆ ದೇವರ ವಾಕ್ಯವೆಂಬ ಹೆಸರು. ಮತ್ತೊಂದು ಹೆಸರೇನು ನೋಡೋಣ. 16ನೇ ವಚನ ನೋಡಿ ಪ್ರಿಯರೇ. 16ನೇ ವಚನ ಏನ್ರಿ? ಆತನ ತೊಡೆಯ ಮೇಲಣ ವಸ್ತ್ರದಲ್ಲಿ ರಾಜಾದಿರಾಜನು ಕರ್ತನು ಎಂಬ ಹೆಸರು ಬರೆದದೆ. ರಾಜಾದಿರಾಜನು ಕರ್ತನು ಎಂಬ ಹೆಸರು ಬರೆದದೆ. ಆತನಿಗೆ ಹೆಸರು ಬರೆದಿದೆಯಂತೆ, ಬರೆಯಲ್ಪಟ್ಟಿದೆಯಂತೆ. ರಾಜಾದಿರಾಜನು, ಕರ್ತನು ಅಂದರೆ ಪ್ರಭುಗಳಿಗೆ ಪ್ರಭು, ಒಡೆಯರಿಗೆ ಒಡೆಯನು ಯೇಸು ಕ್ರಿಸ್ತರು. ಅಂದರೆ ಆಲೋಚನೆ ಮಾಡಿ ಪ್ರಿಯರೇ, ಒಡೆಯರಿಗೆ ಒಡೆಯನಂದರೆ ಟೋಟಲ್ ಭೂಲೋಕದಲ್ಲಿ ಇದ್ದಂಥ
ಎಲ್ಲರಿಗೂ ಒಡೆಯರಿಗೆ, ಚಕ್ರವರ್ತಿಗಳಿಗೆ ಮಹಾಚಕ್ರವರ್ತಿ, ಒಡೆಯರಿಗೆ ಮಹಾ ಒಡೆಯನು, ಶಕಪುರುಷನಾಗಿರುವಂಥ ಯೇಸು ಕ್ರಿಸ್ತನು. ಪರಲೋಕದಲ್ಲಿ, ಭೂಲೋಕದಲ್ಲಿ, ಪಾತಾಳ ಲೋಕದಲ್ಲಿ ಎಲ್ಲ ಅಧಿಕಾರವು, ಸಂಪೂರ್ಣವಾದಂಥ ಅಧಿಕಾರವು ಯೇಸು ಕ್ರಿಸ್ತರಿಗೆ ಕೊಡಲ್ಪಟ್ಟಿದೆ. ಯೇಸು ಅಂದರೆ ರಕ್ಷಕನು, ರಕ್ಷಣೆ ಮಾಡೋದಕ್ಕೆ ಬಂದಿದ್ದಾನೆ. ರಕ್ಷಣೆ, ಇಮಾನುವೇಲ್ ಅಂದರೆ ದೇವರು ನಮ್ಮ ಸಂಗಡ ಇದ್ದಾನೆ. ದೇವರು ನಮ್ಮ ಸಂಗಡ ಇದ್ದಾನೆ. ಇದ್ದಾನ? ನಮ್ಮ ಸಂಗಡ ಇದ್ದಾನ? ನಮ್ಮ ಸಂಗಡ ಇದ್ದಾನ? ನೋಡಿ ಒಂದು ಸಾರಿ ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 20ನೇ ವಚನ. ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 20ನೇ ವಚನವನ್ನು ನೋಡಿ ಪ್ರಿಯರೇ. ನಾನು ನಿಮಗೆ ಆಜ್ಞಾಪಿಸಿದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ. ನಿಮ್ಮ ಸಂಗಡ ಇರುತ್ತೇನೆ, ನಿಮ್ಮ ಸಂಗಡ ಇರುತ್ತೇನೆ. ಇಮಾನುವೇಲ್ ಅಂದರೆ ನಿಮ್ಮ ಸಂಗಡ. ದೇವರು ನಮ್ಮ ಸಂಗಡ ಇರುತ್ತಾನೆ. ದೇವರು ನಮ್ಮ ಸಂಗಡ ಇದ್ದಾನೆ. ದೇವರು ನಮ್ಮ ಸಂಗಡ ಇದ್ದಾನೆ. ಇಮಾನುವೇಲ್ ಅಂದರೆ ಯೇಸು ಕ್ರಿಸ್ತರು, ತಂದೆಯಾದ ದೇವರು, ಪವಿತ್ರಾತ್ಮರು ನಮ್ಮ ಸಂಗಡ ಇದ್ದಾರೆ. ಸಭೆಯ ಸಂಗಡ ಇರ್ತಾರೆ. ಯಾವಾಗ ಯೇಸು ಕ್ರಿಸ್ತನ ನಂಬಿಕೊಂಡು ಭಕ್ತಿಯಿಂದ ಜೀವಿಸ್ತೀವೋ, ದೀಕ್ಷಾಸ್ನಾನ ಪಡ್ಕೊಳ್ತೀವೋ, ಆವಾಗ ನಮ್ಮ ಸಂಗಡ ಯಾರಿದ್ದಾರಂತ ನೋಡುವಾಗ ತಂದೆಯಾದ ದೇವರು, ಯೇಸು ಕ್ರಿಸ್ತರು, ಪವಿತ್ರಾತ್ಮರು ಇದ್ದಾರೆ ಪ್ರಿಯರೇ. ನಮ್ಮ ಬಳಿಯಲ್ಲಿ ಮಾತ್ರವಲ್ಲ, 1ನೇ ಶತಮಾನದಲ್ಲಿ ಅವರು ಇರೋದಕ್ಕೆ, ನಮ್ಮ ಬಳಿಯಲ್ಲಿ ಇರೋದಕ್ಕೆ, ಅಂದರೆ ಇಸ್ರಾಯೇಲರ ಬಳಿಯಲ್ಲೇ ಆಗಿರ್ಬೋದು. ಇಸ್ರಾಯೇಲರಂದರೆ ಯಾರು ದೇವರನ್ನ ನಂಬಿಕೊಂಡು ಭಕ್ತಿಯಿಂದ ನಡ್ಕೊಳ್ತಾರೋ ಅವರ ಬಳಿಯಲ್ಲಿ ಇರ್ತಾರೆ. ನಿಮ್ಮ ಸಂಗಡ ನಾವು ಇರ್ತೇವೆ. ನಿಮ್ಮ ಸಂಗಡ ಅಂದರೆ ದೇವರು ಇರ್ತಾರೆ. ಇಮಾನುವೇಲ್ ಅಂದರೆ ದೇವರು ನಮ್ಮ ಸಂಗಡ ಇರ್ತಾರೆ. ಯೇಸು ಅಂದರೆ ರಕ್ಷಕನು, ಕ್ರಿಸ್ತನಂದರೆ ಒಡೆಯನು. ಒಡೆಯನು ಅಂದರೆ ಟೋಟಲ್ ಪರಲೋಕದಲ್ಲಿ, ಭೂಲೋಕದಲ್ಲಿ, ಪಾತಾಳ ಲೋಕದಲ್ಲಿ ಸಂಪೂರ್ಣ ಅಧಿಕಾರವನ್ನು ಪಡ್ಕೊಂಡಾತನು. ಆ ಮಾತು ಕೂಡ ಇಲ್ಲೇ ಇದೆ ನೋಡಿ 18ನೇ ವಚನದಲ್ಲಿ. 28ನೇ ಅಧ್ಯಾಯ 18ನೇ ವಚನ. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಎಲ್ಲ ಅಧಿಕಾರವು ಆದದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿರಿ ಅಂತ ಹೇಳ್ತಾರೆ. ಅಂದರೆ ಪರಲೋಕದಲ್ಲಿ, ಭೂಲೋಕದಲ್ಲಿ ಸರ್ವ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ಅಂದರೆ ಯೇಸು ಕ್ರಿಸ್ತರು ಪ್ರಭುಗಳಿಗೆ ಪ್ರಭು, ಅಧಿಕಾರಿಗಳಿಗೆ ಅಧಿಕಾರಿ, ರಾಜರಿಗೆ ರಾಜನು, ಚಕ್ರವರ್ತಿಗಳಿಗೆ ಮಹಾಚಕ್ರವರ್ತಿ. ಯಾರು? ಯೇಸು ಕ್ರಿಸ್ತರು. ಯೇಸು ಕ್ರಿಸ್ತರು ಏನ್ರಿ, ಅವರು ಈ ಲೋಕಕ್ಕೆ ಬರಬೇಕಾದ್ರೊಂದು ಪ್ರಾಮುಖ್ಯವಾದಂಥ ಕಾರಣ ಇದೆ ರೀ. ಪ್ರಾಮುಖ್ಯವಾದಂಥ ಕಾರಣ ಇದೆ. ಆ ಕಾರಣವನ್ನು ತಿಳ್ಕೊಳ್ಳೋದೆ ಬಿಟ್ಟು, ಆ ಕಾರಣವನ್ನು ಅರ್ಥ ಮಾಡಿಕೊಳ್ಳೋದು ಬಿಟ್ಟು ನಾವು ಏನು ಮಾಡೋಣ, ಹಬ್ಬ ಬಂತು ಬಿರಿಯಾನಿ ಮಾಡೋಣ, ಕೇಕ್ ಕಟ್ ಮಾಡೋಣ, ಆಮೇಲೆ ಏನಪ್ಪ ಸ್ಟಾರ್ ಹಾಕ್ಕೊಳ್ಳೋಣ, ಹೊಸ ವಸ್ತ್ರಗಳನ್ನು ಹಾಕಿಕೊಳ್ಳೋಣ ಅಂತೇಳಿ ಈ ಕೆಲಸದಲ್ಲಿದ್ದಾರೆ ಎಲ್ಲರೂ ಕೂಡ. ಟೋಟಲ್ ಪ್ರಪಂಚ ಎಲ್ಲ ಕೂಡ ಈ ಕೆಲಸದಲ್ಲಿದೆ. ಟೋಟಲ್ ಪ್ರಪಂಚ ಎಲ್ಲ ಕೂಡ ಇದೇ ಕೆಲಸದಲ್ಲಿದೆ. ಹಬ್ಬ ಬಂತು, ದೇವ್ರಿಗೆ ಸ್ತೋತ್ರ, ಇನ್ನೇನಪ್ಪ ಏನು ಮಾಡೋಣಪ್ಪ, ಎಲ್ಲ ಅದು ಮಾಡ್ಕೊಳ್ತಿರೋ ಬಿಡ್ತಿರೋ ಅದು ನಿಮ್ಮ ಇಷ್ಟ. ಆದರೆ ನಾವು ಮಾಡುವಂಥ ಕಾರ್ಯಕ್ರಮದಲ್ಲಿ ದೇವ್ರ ಮಹಿಮೆ ಹೊಂದಬೇಕು, ದೇವ್ರ ಘನತೆ ಹೊಂದಬೇಕು, ದೇವ್ರ ಸಂತೋಷ ಪಡುವಂಥ ರೀತಿಯಲ್ಲಿ ಕಾರ್ಯಕ್ರಮಗಳಿರಬೇಕು. ಅದು ಇಲ್ಲದೆ ಕೇವಲ ನಾವು ಸಂತೋಷ ಪಡುವಂಥ ರೀತಿಯಲ್ಲಿ ಇದ್ದರೆ ನಾವು ಶಾಪಗ್ರಸ್ತರಾಗ್ತೀವಿ. ಪ್ರಿಯರಾದ ದೇವ್ರ ಮಕ್ಕಳಿರ, ಶಾಪಗ್ರಸ್ತರ ಆಗಬಾರ್ದು. ನಾವು ಯಾರು ಕೂಡ ಶಾಪಗ್ರಸ್ತರು ಆಗಕೂಡ್ದು. ನಾವು ದೇವರು ಹೇಳಿದ ಹಾಗೆ ನಡ್ಕೊಳ್ಬೇಕು. ದೇವರು ಹೇಳಿದ ಹಾಗೆ ಕಾರ್ಯಕ್ರಮಗಳನ್ನು ಮಾಡಬೇಕು. ಇದು ಮನುಷ್ಯರ ಮೂಲಕ ಬಂದಂಥ ಕಾರ್ಯಕ್ರಮ. ಮನುಷ್ಯರ ಮೂಲಕ ಬಂದಂಥ ಕಾರ್ಯಕ್ರಮದಲ್ಲಿ ದೇವರು ಮೆಚ್ಚುವಂಥ ರೀತಿಯಲ್ಲಿ ನಡಿಬೇಕು. ಒಂದು ವೇಳೆ ಕಾರ್ಯಕ್ರಮ ಬಂದಿದೆಯಾ, ಒಂದು ವೇಳೆ ಹಬ್ಬ ಮಾಡ್ತೀಯಾ, ಮಾಡಿಕೋ, ತಪ್ಪೇನಿಲ್ಲ. ಆದರೆ ದೇವರು ಮೆಚ್ಚುವಂಥ ಸ್ತುತಿಗಳು, ದೇವರು ಮೆಚ್ಚುವಂಥ ಪ್ರಾರ್ಥನೆಗಳು, ದೇವರು ಮೆಚ್ಚುವಂಥ ವಾಕ್ಯಗಳು, ದೇವರು ಮೆಚ್ಚುವಂಥ ಕಾರ್ಯಕ್ರಮಗಳು ನಡಿಬೇಕು. ಅದನ್ನು ಬಿಟ್ಟು ಏನು ನಡೀತಾ ಇದೆ ಒಂದು ಸಾರಿ ಆಲೋಚನೆ ಮಾಡಿ. ಪರಲೋಕದಲ್ಲಿ, ಭೂಲೋಕದಲ್ಲಿ ಸಂಪೂರ್ಣ ಅಧಿಕಾರ ಯಾವಾಗ ಕೊಡಲ್ಪಟ್ಟಿದೆ ಅಂತ ನೋಡುವಾಗ, ಯೇಸು ಕ್ರಿಸ್ತರು ತನ್ನ ಜೀವಿತ ಕಾಲ ಮುಗಿಸ್ಕೊಂಡ ಮೇಲೆ, ಪ್ರಿಯರಾದ ದೇವ್ರ ಮಕ್ಕಳಿಗೆ ಶಿಲುಬೆ ಮರಣ ಹೊಂದಿ ಸಮಾಧಿ ಮಾಡಲ್ಪಟ್ಟು 3ನೇ ದಿನದಂದು ಎದ್ದು ಬಂದ ಮೇಲೆ ಸಂಪೂರ್ಣ ಅಧಿಕಾರ ನನಗೆ ಬರುತ್ತೆ ಅಂತ ಹೇಳ್ತಾರೆ.
ಹಾಗಂತ ಇಮಾನುವೇಲನಲ್ವಾ? ಇಮಾನುವೇಲನು. ಯಾಕೆಂದರೆ ಅದರ ಅರ್ಥ ಏನಪ್ಪ ಅಂತ ನೋಡುವಾಗ, ದೇವರು ನಮ್ಮ ಸಂಗಡ ಇದ್ದಾನೆ ಅರ್ಥ. ಮತ್ತು ಆತನಿಗೆ ವರ್ತಿಸುತ್ತೆ ಆ ಹೆಸರು. ಯೇಸು ಅಂದರೆ ಆತನಿಗೆ ವರ್ತಿಸುತ್ತೆ ಆ ಹೆಸರು. ಕ್ರಿಸ್ತನು ಆತನಿಗೆ ವರ್ತಿಸುತ್ತೆ ಆ ಹೆಸರು. ಇದರ ಹಿಂದೆ ಅಧಿಕಾರ ಇದೆ. ಇಂಜಿನಿಯರ್ ಅಂತ ಕರಿತೀವಿ, ಮಂತ್ರಿ ಅಂತ ಕರಿತೀವಿ. ಮಂತ್ರಿ ಅಂದರೆ ಅಧಿಕಾರ. ಡಾಕ್ಟರ್, ಅದರ ಹಿಂದೆ ವೃತ್ತಿ ಇದೆ. ಯೇಸು ಕ್ರಿಸ್ತರಿಗೆ ಪರಲೋಕದಲ್ಲಿ ಏನಂತ ಹೆಸರಿದೆ? ವಾಕ್ಯವು ಎಂದು ಹೆಸರಿದೆ, ಸತ್ಯವಂತನು ಎಂದು ಹೆಸರಿದೆ, ನಂಬಿಗಸ್ತನು ಎಂಬ ಹೆಸರಿದೆ, ಪರಾಕ್ರಮಶಾಲಿ ಎಂದು ಹೆಸರಿದೆ, ನಿತ್ಯನಾದ ತಂದೆ ಎಂದು ಹೆಸರಿದೆ ಆತನಿಗೆ. ಇವೆಲ್ಲ ಕೂಡ ನೋಡಿ, ಬಿರುದುಗಳು ಇವೆಲ್ಲ ಕೂಡ ಆತನಿಗೆ. ಪ್ರತಿಯೊಬ್ಬರು ಕೂಡ ಪರಿಶೋಧನೆ ಮಾಡಿದರೆ ಗೊತ್ತಾಗುತ್ತೆ ಪ್ರಿಯರೇ. ಆದರೆ ನಾವೆಲ್ಲರೂ ಕೂಡ ಎಲ್ಲಿದ್ದೀವಿ, ಯಾರ ಕೆಲಸದಲ್ಲಿದ್ದೀವಿ, ಎಂಥ ಆಲೋಚನೆಯಲ್ಲಿದ್ದೀವಿ ಅಂತ ನೋಡುವಾಗ ಏನ್ರಿ, ದೇವರು ನೇಮಿಸಿದ್ದಂಥ ಬಿಟ್ಟಿದ್ದೀವಿ ಪ್ರಿಯರೇ. ದೇವರು ಏನು ನೇಮಿಸಿದ್ದಾರೋ ಅದನ್ನು ಪ್ರತಿಯೊಬ್ಬರು ಕೂಡ ಪಾಲಿಸಬೇಕು. ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ, ಕ್ರಿಸ್ಮಸ್. ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ ಅಂದರೆ ಕ್ರಿಸ್ಮಸ್ ಅಂದರೆ 2 ಅರ್ಥಗಳು ಕೊಡುತ್ತಾರೆ ಪ್ರಿಯರೇ, 2 ಅರ್ಥಗಳನ್ನು. ಒಂದು, ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬಂದಂಥ ದಿನ ಅಂತೇಳಿ ನೆನಪು ಮಾಡಿಕೊಂಡು ಹಬ್ಬ ಮಾಡ್ತಾ ಇದ್ದಾರೆ. ಇನ್ನೊಂದು ಟೀಮ್ ಏನಪ್ಪ ಅಂತಂದರೆ ಕ್ರಿಸ್ಮಸ್ ಎಂಬ ಪದಕ್ಕೆ ಇನ್ನೊಂದು ಅರ್ಥ ಕೊಟ್ಟಿದ್ದಾರೆ. ಏನಪ್ಪ ಅಂತ ನೋಡುವಾಗ, ಯೇಸು ಕ್ರಿಸ್ತರನ್ನು ಆರಾಧನೆ ಮಾಡುವಂಥ ಹಬ್ಬ ಇದು ಅಂತ. ಕ್ರಿಸ್ಮಸ್ ಅಂದರೆ ಯೇಸು ಕ್ರಿಸ್ತರನ್ನು ಆರಾಧಿಸುವಂಥದ್ದು, ಕ್ರಿಸ್ತನನ್ನು ಆರಾಧಿಸುವಂಥದ್ದು, ಕ್ರಿಸ್ತನನ್ನು ಘನಪಡಿಸುವಂಥದ್ದು. ಅದಕ್ಕೆ ಕ್ರಿಸ್ಮಸ್ ಅಂತೇಳಿ ಹೇಳ್ಕೊಳ್ತಾರೆ. ಇನ್ನು ಕೆಲವರು ಇದಕ್ಕೆ ಅರ್ಥ, ಕ್ರಿಸ್ತನು ಈ ಲೋಕಕ್ಕೆ ಬಂದಿರುವುದರಿಂದ ಆತನು ಹುಟ್ಟಿದಂಥ ದಿನವನ್ನು ಆಚರಣೆ ಮಾಡಿಕೊಳ್ತಾ ಇದ್ದೀವಿ ಅಂತೇಳಿ ಹೇಳ್ಕೊಳ್ತಾರೆ ಪ್ರಿಯರೇ. ಒಟ್ಟಿನಲ್ಲಿ ಯೇಸು ಕ್ರಿಸ್ತರು ಬಂದಿರುವಂಥದ್ದು, ಯೇಸು ಕ್ರಿಸ್ತರು ಬಂದ ಮೇಲೆ ಆತನು ಮಹಿಮೆ ಹೊಂದುವಂಥದ್ದು ಇರುತ್ತೆ. ಇದರಲ್ಲಿ ಅರ್ಥ ಇರಲಿ. ಆದರೆ 1ನೇ ಶತಮಾನದಲ್ಲಿ ಆತನು ಹುಟ್ಟಿದಾಗ ಮೊಟ್ಟ ಮೊದಲು ಯಾರು ಈ ಕ್ರಿಸ್ಮಸ್ ಬಗ್ಗೆ ಮಾತನಾಡಿದ್ದಾರೆ, ಯಾರು ಈತನ ಬಗ್ಗೆ ಪರಿಚಯ ಮಾಡಿದ್ದಾರೆ? ಇವಾಗ ನಾವು ಕ್ರಿಸ್ಮಸ್ ಹಬ್ಬ ಅಂತ ಆಚರಣೆ ಮಾಡಿಕೊಂಡು ಏನು ಪರಿಚಯ ಮಾಡ್ತಾ ಇದ್ದೀವಿ? ಯೇಸು ಕ್ರಿಸ್ತರು ಹುಟ್ಟಿದ್ದಾರೆ, ಯೇಸು ಕ್ರಿಸ್ತರು ಹುಟ್ಟಿದ್ದಾರೆ, ಯೇಸು ಕ್ರಿಸ್ತರನ್ನು ಘನಪಡಿಸೋಣ, ಮಹಿಮೆ ಪಡಿಸೋಣ, ಆರಾಧಿಸೋಣ, ಸ್ತುತಿ ಮಾಡೋಣ ಅಂತೇಳಿ ಇದನ್ನೇ ತಾನೇ ಪರಿಚಯ ಮಾಡ್ತಾ ಇದ್ದೀವಿ. ಆದರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಪರಿಚಯ ಮಾಡಿಕೊಳ್ತಾರೆ. ಆದರೆ ಮುಖ್ಯ ಉದ್ದೇಶ ಏನಪ್ಪ ಅಂತ ನೋಡುವಾಗ, ಯೇಸು ಕ್ರಿಸ್ತರನ್ನು ಈ ಲೋಕದಲ್ಲಿ ಪರಿಚಯ ಮಾಡುವಂಥದ್ದು ಇದೆ ನೋಡಿ. ಆ ಪರಿಚಯ ಮಾಡುವಂಥದ್ದು, ಆತನ ಬಗ್ಗೆ ತಿಳಿಸುವಂಥದ್ದು. ಏನು ತಿಳಿಸ್ತೀವಿ? ಆತನು ಈ ಲೋಕದಲ್ಲಿ ಜನ್ಮಿಸಿದ್ದಾನಂತ ತಿಳಿಸ್ತೀವ, ಈ ಲೋಕಕ್ಕೆ ಬಂದಿದ್ದಾನಂತ ತಿಳಿಸ್ತೀವ. ಯಾಕೆ ಜನ್ಮಿಸಿದ್ದಾನೆ, ಇಲ್ಲ ಯಾಕೆ ಬಂದಿದ್ದಾನೆ ಆತನು, ಯಾಕೆ ಜನ್ಮಿಸಿದ್ದಾನೆ, ಯಾಕೆ ಬಂದಿದ್ದಾನೆ ಆತನು ಅಂಥೇಳಿ ಪ್ರಿಯರಾದ ದೇವರ ಮಕ್ಕಳಿರ, ಯೇಸು ಪ್ರಭು ಜನಿಸಿದಾಗ ಯಾರು ಮೊಟ್ಟ ಮೊದಲು ಯಾರು ಪರಿಚಯ ಮಾಡ್ತಾರೆ? ಮೊಟ್ಟ ಮೊದಲು ಯಾರು ಪರಿಚಯ ಮಾಡ್ತಾರೆ? ಯೇಸು ಕ್ರಿಸ್ತರು ಜನಿಸುವುದಕ್ಕಿಂತ ಮುಂಚಿತವಾಗಿ ಪ್ರವಾದಿಗಳು ಪರಿಚಯ ಮಾಡಿದ್ದಾರೆ. ಆದಿಕಾಂಡ ಮೊದಲುಗೊಂಡು ಮಲಾಕಿ ಗ್ರಂಥದವರೆಗೆ ಪರಿಚಯ ಮಾಡಿದ್ದಾರೆ ಯೇಸು ಕ್ರಿಸ್ತರನ್ನು ಕುರಿತು. ಯೇಸು ಕ್ರಿಸ್ತರು ಹುಟ್ಟೋದಕ್ಕಿಂತ ಮುಂಚೆ ಏನ್ರಿ ಪ್ರವಾದಿಗಳು, ಆನಂತರ ದೂತರು ಬಂದು ಪರಿಚಯ ಮಾಡಿದ್ರು. ಇವಾಗ ಹುಟ್ಟಿದ ಮೇಲೆ ಮೊಟ್ಟ ಮೊದಲು ಯಾರು ಬಂದು ಯಾರಿಗೆ ಪರಿಚಯ ಮಾಡ್ತಾ ಇದ್ದಾರೆ ಅಂತ ನೋಡುವಾಗ, ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 8ನೇ ವಚನವನ್ನು ನೋಡಿ ಪ್ರಿಯರೇ. 8ನೇ ವಚನವನ್ನು, ಆ ಸೀಮೆಯಲ್ಲಿ ಕುರುಬರು ಹೊಲದಲ್ಲಿದ್ದುಕೊಂಡು ರಾತ್ರಿಯಲ್ಲಿ ತಮ್ಮ ಕುರಿ ಹಿಂಡನ್ನು ಕಾಯುತ್ತಿರಲಾಗಿ. ಯಾವಾಗ ಯಾವ ಕಾಲದಲ್ಲಿ, ಎಲ್ಲಿ ಅಂತ ನೋಡುವಾಗ ಏನ್ರಿ, ಬೆತ್ಲೆಹೇಮ್ ಗ್ರಾಮದಲ್ಲಿ. ಬೆತ್ಲೆಹೇಮ್ ಗ್ರಾಮದಲ್ಲಿ ಏನು ನಡೆದಿದೆ? 6ನೇ ವಚನ ನೋಡೋಣ. 6ನೇ ವಚನ, ಆಗ ಮರಿಯಳು ಪೂರ್ಣ ಗರ್ಭಿಣಿಯಾಗಿದ್ದಳು. ಅವರು ಅಲ್ಲಿದ್ದಾಗ ಆಕೆಗೆ ದಿನ ತುಂಬಿತು. ಆಕೆಯು ತನ್ನ ಚೊಚ್ಚಲ ಮಗನನ್ನು ಎತ್ತು ಬಟ್ಟೆಯಲ್ಲಿ ಸುತ್ತಿ, ಛತ್ರದಲ್ಲಿ ಅವರಿಗೆ ಸ್ಥಳವಿಲ್ಲದ ಕಾರಣ ಆತನನ್ನು ಗೋದಲೆಯಲ್ಲಿ ಮಲಗಿಸಿದಳು. ಅಂದರೆ ನಜರೇತಿನಲ್ಲಿ ಇವರು ಇರ್ತಾರೆ. ಯಾವಾಗ ಕಾನೇಶುಮಾರಿ ಬರೆಸ್ಕೊಳ್ಬೇಕು ಎಂಬುವಂಥ ಆಜ್ಞೆ ಅಗಸ್ಟಸ್ ಮೂಲಕ ಕಾನೇಶುಮಾರಿ ಬರೆಸ್ಕೊಳ್ಬೇಕು ಎಂಬುವಂಥ ಆಜ್ಞೆ ಹೊರಡುತ್ತೋ, ಆವಾಗ ಏನ್ರಿ ನಜರೇತಿನಲ್ಲಿ ಇದ್ದಂಥ ಇವರು ತಂದೆ ತಾಯಿಗಳು ಅಂದರೆ ಯೋಸೇಫನು ಮರಿಯಳು ಅಲ್ಲಿಂದ ಎಲ್ಲಿಗೆ ಹೋಗ್ತಾರೆ? ಬೆತ್ಲೆಹೇಮ್ ಗ್ರಾಮಕ್ಕೆ ಹೋಗ್ತಾರೆ. ಯಾಕೆ? ಇವರು ಕೂಡ ಕಾನೇಶುಮಾರಿ ಬರೆಸ್ಕೊಳ್ಳೋದಕ್ಕೆ ಹೋದಾಗ ಅಲ್ಲಿ ದಿನ ತುಂಬಿರುತ್ತೆ. ದಿನ ತುಂಬಿದಾಗ ಏನ್ರಿ ಅಲ್ಲಿ ಡಿಲಿವರಿ ಆಗುತ್ತೆ ರೀ.
ಪ್ರಿಯರಾದ ದೇವ್ರ ಮಕ್ಕಳಿರ, ಮಗನನ್ನು ಅಡಿತಾಳೆ. ಒಂದು ಸಾರಿ 6ನೇ ವಚನ. ಆಗ ಮರಿಯಳು ಪೂರ್ಣ ಗರ್ಭಿಣಿಯಾಗಿದ್ದಳು. ಅವರು ಅಲ್ಲಿದ್ದಾಗ ಆಕೆಗೆ ದಿನ ತುಂಬಿತು. ಆಕೆಯು ತನ್ನ ಚೊಚ್ಚಲ ಮಗನನ್ನು ಎತ್ತು ಬಟ್ಟೆಯಲ್ಲಿ ಸುತ್ತಿ, ಛತ್ರದಲ್ಲಿ ಅವರಿಗೆ ಸ್ಥಳವಿಲ್ಲದ ಕಾರಣ ಆತನನ್ನು ಗೋದಲೆಯಲ್ಲಿ ಮಲಗಿಸಿದಳು. 8ನೇ ವಚನ. ಆ ಸೀಮೆಯಲ್ಲಿ ಕುರುಬರು ಹೊಲದಲ್ಲಿದ್ದುಕೊಂಡು ರಾತ್ರಿಯಲ್ಲಿ ತಮ್ಮ ಕುರಿ ಹಿಂಡನ್ನು ಕಾಯುತ್ತಿರಲಾಗಿ ಕರ್ತನ ದೂತನೊಬ್ಬನು ಬಂದು ಅವರ ಎದುರಿನಲ್ಲಿ ನಿಂತನು. ಕರ್ತನ ಪ್ರಭೆಯು ಅವರ ಸುತ್ತಲೂ ಪ್ರಕಾಶಿಸಿತು. ಅವರು ಬಹಳವಾಗಿ ಹೆದರಿದರು. ಆ ದೂತನು ಅವರಿಗೆ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷ ಉಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಶುಭ ಸಮಾಚಾರವನ್ನು ತಿಳಿಸುತ್ತೇನೆ. ಯಾರು ಬಂದು ತಿಳಿಸುವಂಥದ್ದು ಅಂತ ನೋಡುವಾಗ ಕರ್ತನ ದೂತನು, ದೇವದೂತನು, ಕರ್ತನ ದೂತನು ಬಂದು ಮಹಾ ಸಂತೋಷ ಉಂಟಾಗುವಂಥ ಶುಭ ಸಮಾಚಾರವನ್ನು ತಿಳಿಸುತ್ತೇನಂತ ಹೇಳಿದ್ದಾನೆ. ಮಹಾ ಸಂತೋಷ ಉಂಟು ಮಾಡುವಂಥ ಶುಭ ಸಮಾಚಾರವನ್ನು ಯಾರಿಗೆ ಅಂತ ನೋಡುವಾಗ ಇಸ್ರೇಲ್ ಜನಾಂಗದವರಿಗೆ ಮಾತ್ರವಲ್ಲ, ಲೋಕದಲ್ಲಿ ಇದ್ದಂಥ ಎಲ್ಲ ಜನಾಂಗದವರಿಗೆ ಮಹಾ ಸಂತೋಷ ಉಂಟಾಗುವಂಥದ್ದು. ಮಹಾ ಸಂತೋಷ ಏನು? ಮಹಾ ಸಂತೋಷ ಉಂಟಾಗುವಂಥ ಕಾರ್ಯಕ್ರಮ ಏನು ನಡೆಯುತ್ತೆ ಅಂದರೆ, ಮಹಾ ಸಂತೋಷ ಉಂಟಾಗ್ತಾಯಿದೆ ಅಂದರೆ ಎಲ್ಲರಿಗೂ ಈತನು ಮನೆ ಕಟ್ಟಿಕೊಡ್ತಾನ? ಎಲ್ಲ ಬಡವರಿಗೆ ಏನಾದರೂ ಮನೆಗಳನ್ನು ಕಟ್ಟಿಕೊಡ್ತಾನ? ಎಲ್ಲ ಬಡವರಿಗೆ ಏನಾದರೂ ಉದ್ಯೋಗವನ್ನು ಕೊಡ್ತಾನ? ಎಲ್ಲ ಬಡವರಿಗೆ ಏನಾದರೂ ಆಹಾರ ಅಂದರೆ ಕುಂತ ಸ್ಥಳದಲ್ಲಿ ಎಲ್ಲ ಆಹಾರ ಪದಾರ್ಥಗಳನ್ನು ಹಂಚಿಕೊಡ್ತಾನ? ಎಲ್ಲ ಕುಟುಂಬದವ್ರಿಗೆ ಏನಾದರೂ ದಾನ ಮಾಡ್ತಾನ? ಅಂದರೆ ನಮ್ಮ ಮಧ್ಯದಲ್ಲಿ ನೋಡುವಾಗ ಮಹಾ ಸಂತೋಷ ಉಂಟಾಗುವಂಥ ಕಾರ್ಯಕ್ರಮ ಏನು ಅಂದುಕೊಳ್ತೀವಿ ನಾವೆಲ್ಲರೂ ಕೂಡ? ಮಹಾ ಸಂತೋಷ, ಇವರೆಲ್ಲರಿಗೆ ಮನೆಗಳು ಬಂದು ಮಹಾ ಸಂತೋಷ, ಇವರೆಲ್ಲರಿಗೆ ಏನೋ ಆಯಿತು ಮಹಾ ಸಂತೋಷ. ಇದು ಪ್ರಿಯರಾದ ದೇವ್ರ ಮಕ್ಕಳಿರ ತಾತ್ಕಾಲಿಕವಾದದ್ದು. ಇವೆಲ್ಲ ಕೂಡ ತಾತ್ಕಾಲಿಕವಾದದ್ದು. ಇವಾಗ ಯೇಸುಕ್ರಿಸ್ತರ ಬಗ್ಗೆ ಪರಲೋಕದಿಂದ ದೇವದೂತನು ಬಂದು ಮಹಾ ಸಂತೋಷ ಉಂಟಾಗುವಂಥ ಒಂದು ಶುಭ ಸಮಾಚಾರವನ್ನು ತಿಳಿಸುತ್ತೇನೆಂದಿದ್ದಾನೆಂದರೆ ಏನದು ಮಹಾ ಸಮಾಚಾರ ಅಂತ ನೋಡುವಾಗ ಎಂದರೆ, ದಾವೀದನ ಊರಲ್ಲಿ ಲೋಕರಕ್ಷಕನಾಗಿರುವಂಥ ಯೇಸು ಹುಟ್ಟಿದ್ದಾನೆ. ದಾವೀದನ ಊರಲ್ಲಿ ಲೋಕರಕ್ಷಕನು ಹುಟ್ಟಿದ್ದಾನ. ಲೋಕರಕ್ಷಕನಾಗಿರುವಂಥ ಯೇಸು ಹುಟ್ಟಿರುವುದರಿಂದ ಅದು ಮಹಾ ಸಂತೋಷನ? ಅದು ಟೋಟಲ್ ಪ್ರಪಂಚಕ್ಕೆ ಮಹಾ ಸಂತೋಷನ? ಟೋಟಲ್ ಪ್ರಪಂಚ ದೇಶದಲ್ಲಿದ್ದಂಥ ಪ್ರತಿಯೊಬ್ಬರು ಸಂತೋಷ ಪಡುವಂಥ ಮಹಾ ಸಂತೋಷನ? ಏನಿರ್ಬೋದು ಆ ಸಂತೋಷ? ಏನದು ಸಂತೋಷ? ಪ್ರಿಯರಾದ ದೇವ್ರ ಮಕ್ಕಳಿರ, ಇದನ್ನು ತಿಳ್ಕೊಳ್ಳೋದು ಬಿಟ್ಟು, ಇದನ್ನು ಅರ್ಥ ಮಾಡಿಕೊಳ್ಳೋದು ಬಿಟ್ಟು, ಯೇಸು ಪ್ರಭು ಹುಟ್ಟಿದ, ಹಲ್ಲೆಲೂಯ, ಕೇಕ್ ಕಟ್ ಮಾಡೋಣ, ಬಿರಿಯಾನಿ ತಿನ್ನೋಣ. ಅಯ್ಯೋ, ಕೇಕ್ ಕಟ್ ಮಾಡ್ತಿರೋ ಬಿಡ್ತಿರೋದು ನಿಮ್ಮ ಇಷ್ಟ. ಆದರೆ ಪ್ರಾಮುಖ್ಯವಾದಂಥ ವಿಷಯಗಳನ್ನು ಅರ್ಥ ಮಾಡ್ಕೊಳ್ಬೇಕಲ್ಲ ಪ್ರಿಯರೇ. ಅರ್ಥ ಮಾಡಿಕೊಂಡು ವಾಕ್ಯದ ಪ್ರಕಾರ ಬದುಕಬೇಕಲ್ಲ ಪ್ರಿಯರೇ. ಅರ್ಥ ಮಾಡ್ಕೊಳ್ಳಿ, ಆಲೋಚನೆ ಮಾಡಿ. ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷ ಉಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಇವತ್ತು ನಿಮಗೋಸ್ಕರ ದಾವೀದನ ಊರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಲೋಕರಕ್ಷಕನು ಹುಟ್ಟಿದ್ದಾನೆ. ಪಾಪ ವಿಮೋಚಕನು, ಲೋಕ ರಕ್ಷಕನು. ಏನು ಪಾಪ ವಿಮೋಚಕನು, ಏನು ರಕ್ಷಕನು ಆತನು ಅಂತ ನೋಡುವಾಗ ಏನ್ರಿ ಪ್ರಿಯರಾದ ದೇವ್ರ ಮಕ್ಕಳೇ, ಈ ಲೋಕದಲ್ಲಿ ಏನ್ರಿ ಎಲ್ಲ ರೋಗಗಳಿಗೆ ಈ ಲೋಕದಲ್ಲಿ ಔಷಧಿ ಇದೆ. ಎಲ್ಲ ರೋಗಗಳಿಗೆ ಈ ಲೋಕದಲ್ಲಿ ವೈದ್ಯರು ಇದ್ದಾರೆ, ಹೌದಲ್ವಾ? ಈ ಲೋಕದಲ್ಲಿ ಎಂಥ ರೋಗ ಇದ್ದರೂ ಪರವಾಗಿಲ್ಲ, ಆ ರೋಗವನ್ನು ನಿವಾರಣೆ ಮಾಡುವಂಥ ಏನ್ರಿ ಔಷಧಿ ಆಗಿರ್ಬೋದು, ಇಲ್ಲಾಂದರೆ ವೈದ್ಯರಾಗಿರ್ಬೋದು, ಈ ಲೋಕದಲ್ಲಿ ಅನೇಕರಿದ್ದಾರೆ. ಆದರೆ ಪಾಪ ನಿವಾರಣೆ ಮಾಡುವಂಥ ವೈದ್ಯರು, ಪಾಪ ನಿವಾರಣೆ ಮಾಡುವಂಥ ವಿಮೋಚಕರು, ಪಾಪದಲ್ಲಿ ಬಿದ್ದಿರುವಂಥ ಮಾನವರನ್ನು ಕಾಪಾಡುವಂಥ ರಕ್ಷಕರು ಎಲ್ಲಿದ್ದಾರೆ ಪ್ರಿಯರಾದ ದೇವರ ಮಕ್ಕಳಿಗೆ? ಈ ಲೋಕದಲ್ಲಿ ಎಲ್ಲಿದ್ದಾರೆ? ಆತನೇ ಏನ್ರಿ ಪಾಪ ವಿಮೋಚಕನು, ಆತನೇ ಲೋಕ ರಕ್ಷಕನು. ಏನ್ರಿ ಈ ಲೋಕದಲ್ಲಿ ನೋಡುವಾಗ ಎಂಥ ರೋಗ ಇದ್ದರೂ ಕೂಡ ಪರವಾಗಿಲ್ಲ, ಆ ರೋಗವನ್ನು ನಿವಾರಣೆ ಮಾಡುವಂಥ ವೈದ್ಯರು, ಔಷಧಿ ಈ ಪ್ರಪಂಚ ದೇಶದಲ್ಲಿ ಇದೆ. ಅಂದರೆ ಈ ಪ್ರಪಂಚ ದೇಶದಲ್ಲಿ ಇದೆ ಅಂದರೆ ದೇವರೇ ಕೊಟ್ಟಿದ್ದಾರೆ.
ದೇವರ ಔಷಧಿಯನ್ನು ಕೊಟ್ಟಿದ್ದಾರೆ. ಆದರೆ ಪಾಪವೆಂಬ ರೋಗವನ್ನು ನಿವಾರಣೆ ಮಾಡುವಂಥ ಔಷಧಿ ಈ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಅದು ದೇವರೇ ಈ ಲೋಕಕ್ಕೆ ಬರ್ತಾರೆ ಪ್ರಿಯರೇ. ದೈವಕುಮಾರನಾದಂಥ ದೇವರೇ, ದೈವಕುಮಾರನಾದಂಥ ದೇವರು ಈ ಲೋಕಕ್ಕೆ ಬರುವಂಥದ್ದು. ಯೇಸು ಕ್ರಿಸ್ತರು ದೈವಕುಮಾರನು. ಅಂದರೆ ಈ ಲೋಕದಲ್ಲಿ ಭಯಂಕರವಾದಂಥ ಪಾಪದ ವ್ಯಾಮೋಹದಲ್ಲಿ ಇದ್ದಾರೆ. ಅಂದರೆ ಈ ಸಮಾಜದಲ್ಲಿ ನೋಡುವಾಗ ಈ ಸೈತಾನ್ ಏನು ಮಾಡಿದಾನಂತ ನೋಡಿ ಪ್ರಿಯರೇ, ಎಲ್ಲರನ್ನು ತನ್ನ ಹತೋಟಿಯಲ್ಲಿ ಸೇರಿಸ್ಕೊಂಡಿದ್ದಾನೆ. ಎಲ್ಲರನ್ನು ಹತೋಟಿಯಲ್ಲಿ, ಅಂದರೆ ಮಾನವರು ಯಾರಂತ ನೋಡುವಾಗ ದೇವರ ಮಕ್ಕಳು, ದೇವರ ಮಕ್ಕಳಾಗಿರುವಂಥ ಇವರನ್ನು ಏನು ಮಾಡಿದ್ದಾನಂತ ನೋಡುವಾಗ ಸೈತಾನನು ತನ್ನ ಹತೋಟಿಯಲ್ಲಿ ಸೇರಿಸ್ಕೊಂಡಿದ್ದಾನೆ. ಅವನಿಂದ ಬಿಡಿಸಬೇಕು, ಅವನಿಂದ ಕಾಪಾಡಬೇಕು. ಕಾಪಾಡಬೇಕಾದ್ರೆ ರಕ್ಷಕನು ಬರಬೇಕು. ರಕ್ಷಕನು. ಪ್ರಿಯರ ದೇವರ ಮಕ್ಕಳಿರ ಆಲೋಚನೆ ಮಾಡಿ. ಹಿಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ, ಹಿಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 13ನೇ ವಚನ ಕೆಳಗಡೆ ಮಾತು. ಈಗೋ ನಾನು ದೇವರು ನನಗೆ ದಯಪಾಲಿಸಿರುವ ಮಕ್ಕಳು ಇದ್ದೇವೆ. ಆಮೇಲೆ ಎಂತಲೂ ಹೇಳುತ್ತಾನೆ, ಇದಲ್ಲದೆ ಮಕ್ಕಳು, ಯಾರ ಮಕ್ಕಳು? ದೇವರ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು. ಅಂದರೆ ಕೆಲವರು ಏನು ಮಾಡ್ತಾರಂತ ನೋಡುವಾಗ 14ನೇ ವಚನ ಓದುವಾಗ 13ನೇ ವಚನ ಬಿಟ್ಟು 14ನೇ ವಚನ ಓದ್ತಾ ಇರ್ತಾರೆ. 14ನೇ ವಚನ ಓದಿದವರಿಗೆ 13ನೇ ವಚನ ಖಂಡಿತವಾಗಿ ಓದಿದರೆ ಅಲ್ಲಿ ಒಂದು ವಿಷಯ ಅರ್ಥ ಆಗುತ್ತೆ, ಇಲ್ಲದೆ ಹೋದರೆ ಅರ್ಥ ಆಗಲ್ಲ. ಈ ಮಕ್ಕಳು ಯಾರ ಮಕ್ಕಳು ಗೊತ್ತಾ? ದೇವರ ಮಕ್ಕಳು ಯಾರಿಗೆ ಮಕ್ಕಳಾಗ್ತಾರಂತ ನೋಡುವಾಗ ಯೇಸು ಕ್ರಿಸ್ತರಿಗೆ ಮಕ್ಕಳಾಗ್ತಾರಂತೆ. ಯಾರ ಮಕ್ಕಳು? ದೇವರ ಮಕ್ಕಳಾಗಿರುವಂಥ ಇವರು ಯಾರಿಗೆ ಕೊಟ್ಟಿದ್ದಾನೆ ದೇವರು ಅಂತ ನೋಡುವಾಗ ಯೇಸು ಕ್ರಿಸ್ತರಿಗೆ ಹುಟ್ಟಿದ್ದಾನೆ. ಯೇಸು ಕ್ರಿಸ್ತರು ಹೇಳುವಂಥ ಮಾತೇನಂತ ನೋಡುವಾಗ ಈಗೋ ನಾನು ದೇವರು ನನಗೆ ದಯಪಾಲಿಸಿರುವ ಮಕ್ಕಳು ಇದ್ದೇವೆ ಎಂತಲೂ ಹೇಳುತ್ತಾನೆ. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು, ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು. ಅಂದರೆ ದೇವರ ಮಕ್ಕಳು, ದೇವರ ವಂಶದವರು, ದೇವರ ಕುಟುಂಬದವರು ಏನಾಗಿದ್ದಾರಂತ ನೋಡುವಾಗ ಸೈತಾನನಿಗೆ ದಾಸರಾಗಿದ್ದಾರೆ. ಅಂದರೆ ಸೈತಾನರಿಗೆ ಸೇವಕರಾಗಿ ಬಿಟ್ಟಿದ್ದಾರೆ. ಸೈತಾನನಿಗೆ ಸೇವಕರು, ಸೈತಾನನಿಗೆ ದಾಸರು, ಸೈತಾನನಿಗೆ ಗುಲಾಮರಾಗಿದ್ದಾರೆ. ಸೈತಾನನಿಗೆ ಗುಲಾಮರು, ದಾಸರಾಗಿದ್ದಾರೆ. ಅವನೇನು ಮಾಡಿದ್ದಾನೆ? ಒಬ್ಬೊಬ್ಬನು ಹಾಕಿ ಗಾಳ ಹಾಕಿ ಎಳ್ಕೊಂಡು ದೇವರನ್ನ ಮರೆ ಮಾಡಿದ್ದಾನೆ. ದೇವರು ಯಾರಿಗೆ ಅರ್ಥ ಆಗದಂತೆ ಏನು ಮಾಡಿದ್ದಾನೆ? ತನ್ನ ಹತೋಟಿಯಲ್ಲಿ ಸೇರಿಸ್ಕೊಂಡಿದ್ದಾನೆ. ಹತೋಟಿಯಲ್ಲಿ ಸೇರಿಸ್ಕೊಂಡು, ತನ್ನ ಬಳಿಯಲ್ಲಿ ಸೇರಿಸ್ಕೊಂಡು, ಕೊನೆಯದಾಗಿ ಬೆಂಕಿಯ ಕೊಂಡಕ್ಕೆ ನಡೆಸ್ತಾ ಇದ್ದಾನೆ. ಅವನು ಬೆಂಕಿಯ ಕೊಂಡಕ್ಕೆ ಬೆಂಕಿಯ ಕೊಂಡದಲ್ಲಿ ನೋಡುವಾಗ ಆತ್ಮ ಸಾಯುವುದಿಲ್ಲ, ಬೆಂಕಿ ಆರೋದಿಲ್ಲ. ಅಲ್ಲಿ ಎಷ್ಟು ದಿನ ಗೋಳಾಟ ಅಂತ ನೋಡುವಾಗ ಯುಗಗಳು ಇರುತ್ತೆ ಪ್ರಿಯರೇ. ಅಲ್ಲಿ ಎಷ್ಟು ದಿನ ಗೋಳಾಟ ಅಂತ ನೋಡುವಾಗ ಯುಗಗಳು. ಅಂದರೆ ಇವರೆಲ್ಲರನ್ನ ಏನು ಮಾಡಿದ್ದಾನಂತ ನೋಡುವಾಗ ಕತ್ತಲೆಯಲ್ಲಿ ಸೇರಿಸ್ಕೊಂಡಿದ್ದಾನೆ. ಮನೋನೇತ್ರಗಳು ಬೆಳಗುತ್ತಾ ಇಲ್ಲ, ದೇವರಂದರೆ ಅರ್ಥ ಆಗ್ತಾ ಇಲ್ಲ, ಸತ್ಯ ಅಂದರೆ ಅರ್ಥ ಆಗ್ತಾ ಇಲ್ಲ. ಭಯಂಕರವಾದಂಥ ರೀತಿಯಲ್ಲಿ ಅವರನ್ನು, ಅಂದರೆ ಮಾನವರನ್ನು ಸೇರಿಸಿಕೊಂಡು ಕೊನೆಯದಾಗಿ ಸತ್ತ ಮೇಲೆ ಬೆಂಕಿಯ ಕೊಂಡಕ್ಕೆ ನಡೆಸುವಂಥದ್ದು. ಏನ್ರಿ, ಎಷ್ಟು ಮಂದಿ ಜೀವಿಸ್ತಾ ಇದ್ದಾರೋ ಎಲ್ಲರೂ ಕೂಡ ಬೆಂಕಿ ಕೊಂಡಕ್ಕೆ ಹೋಗ್ತಾ ಇದ್ದರೆ ಎಷ್ಟು ಭಯಂಕರವಾದಂಥ ಪರಿಸ್ಥಿತಿ ಪ್ರಿಯರ ದೇವರ ಮಕ್ಕಳಿರ. ಈ ಲೋಕದಲ್ಲಿ ಕಷ್ಟ ನಷ್ಟ ಇರ್ಬೋದು, ಆದರೆ ಸತ್ತ ಮೇಲೆ ಬೆಂಕಿ ಕೊಂಡಕ್ಕೆ ಹೋದರೆ ಅಲ್ಲಿಂದ ತಪ್ಪಿಸ್ಕೊಳ್ಳೋರು ಯಾರು? ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ದಾರಿಯಲ್ಲಿದೆ. ಒಂದು ವೇಳೆ ಏನಾದರೂ ತಪ್ಪು ಮಾಡಿದಾಗ ಈ ಲೋಕದಲ್ಲಿ ಜೈಲಿಗೆ ಹಾಕ್ತಾರೆ. ಅಪರಾಧಿ ಎಂದು ರುಜುವಾದ ಮೇಲೆ ಜೈಲಿಗೆ ಹಾಕ್ತಾರೆ. ಜೈಲಲ್ಲಿ ಕೆಲವು ಕಾಲ ಕಠಿಣ ಶಿಕ್ಷೆ ಇರುತ್ತೆ, ಆನಂತರ ಬಿಡುಗಡೆ ಆಗುತ್ತೆ. ಒಂದು 3 ವರ್ಷ, ಇಲ್ಲ 4 ವರ್ಷ, ಇಲ್ಲ 7 ವರ್ಷ, ಇಲ್ಲಾಂದರೆ ಕೆಲವು ವರ್ಷಗಳು ಜೈಲಲ್ಲಿ ಹಾಕ್ತಾರೆ. ಆನಂತರ ಏನು ಆಗ್ತಾರೆ ಹೇಳಿ? ಬಿಡುಗಡೆ ಆಗುತ್ತೆ. ಹೌದಲ್ವ? ಒಂದು ವೇಳೆ ಯಾರಾದರೂ ಶ್ರೀಮಂತರಾದರೆ ಬೇಲ್ ಕೊಟ್ಟು, ಜಾಮೀನು ಕೊಟ್ಟು ಬಿಡುಗಡೆ ಮಾಡ್ಬೋದು ಈ ಲೋಕದಲ್ಲಿ.
ಈ ಲೋಕದಲ್ಲಿ ಬಿಡುಗಡೆ ಮಾಡ್ಬೋದು. ಆದರೆ ಸತ್ತ ನಂತರ ಬೆಂಕಿಯ ಕೊಂಡಕ್ಕೆ ಹೋದ ಮೇಲೆ ಅಲ್ಲಿಂದ ಬಿಡುಗಡೆ ಮಾಡೋರು ಯಾರಿದ್ದಾರೆ? ಯಾರು ಬರ್ತಾರೆ? ಇಲ್ಲ. ಸತ್ತ ಮೇಲೆ ಒಂದೇ ಒಂದು ಕ್ಷಣದಲ್ಲಿ ಪಾತಾಳ ಲೋಕದಲ್ಲಿ ಬೆಂಕಿ ಕೊಂಡಕ್ಕೆ ಹೋಗಬೇಕು. ಆ ಬೆಂಕಿಯ ಕೊಂಡಕ್ಕೆ ಹೋಗದಂತೆ ಕಾಪಾಡಬೇಕಾದ್ರೆ ಸೈತಾನನ ಒಂದು ಕ್ರಿಯೆಗಳನ್ನು ಎಲ್ಲರಿಗೂ ಅರ್ಥ ಆಗುವಂತೆ ಬೋಧಿಸಬೇಕು. ಅವನ ಹತೋಟಿಯಲ್ಲಿ ಇದ್ದವರನ್ನು ಬಿಡಿಸಬೇಕು. ಇವಾಗ ಅವನ ಹತೋಟಿಯಲ್ಲಿ ಇದ್ದವರನ್ನು ಬಿಡಿಸಬೇಕು. ಅಂಥ ಕೆಲಸ ಯಾರು ಮಾಡಿದ್ದಾರೆ ಅಂತ ನೋಡುವಾಗ ಭೂಲೋಕದಲ್ಲಿ ಚಕ್ರವರ್ತಿಗಳಿದ್ದಾರೆ. ಈ ಚಕ್ರವರ್ತಿಗಳೇ ಸೈತಾನನ ಹತೋಟಿಯಲ್ಲಿದ್ದಾರೆ. ಭೂಲೋಕದಲ್ಲಿ ಅನೇಕ ಮಂದಿ ಒಡೆಯರಿದ್ದರು. ಅವರು ಕೂಡ ಏನಾಗಿದ್ದಾರೆ ಅಂತ ನೋಡುವಾಗ ಸೈತಾನನ ಹತೋಟಿಯಲ್ಲಿದ್ದರು. ಅರಸರಾಗಿರ್ಬೋದು, ಒಡೆಯರಾಗಿರ್ಬೋದು, ಚಕ್ರವರ್ತಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಯಾವುದಕ್ಕೆ ಒಳಪಟ್ಟಿದ್ದಾರೆ ಅಂತ ನೋಡುವಾಗ ಎಣ್ಣಿಗೆ ಒಳಪಟ್ಟಿದ್ದಾರೆ, ಹಣಕ್ಕೆ ಒಳಪಟ್ಟಿದ್ದಾರೆ, ಲಂಚಕ್ಕೆ ಒಳಪಟ್ಟಿದ್ದಾರೆ. ಆನಂತರ ಅನೇಕ ಸುಳ್ಳುಗಳು, ಅನೇಕ ಮೋಸಗಳು, ಅನೇಕ ಅಪರಾಧಗಳು, ಅನೇಕ ಮಾನಭಂಗಗಳು, ಅನೇಕ ಮೋಸಗಳನ್ನು ಮಾಡಿಕೊಂಡು ಜೀವಿಸ್ತಾ ಇದ್ದಾರೆ. ಎಲ್ಲಿದ್ದಾರೆ ಇವರೆಲ್ಲರೂ? ಎಲ್ಲಿದ್ದಾರೆ ಅಂತ ನೋಡುವಾಗ ದೇವರ ಮಾರ್ಗದಲ್ಲಿ ಇದ್ದವರಲ್ಲ, ಸೈತಾನನ ಹತೋಟಿಯಲ್ಲಿ ಇದ್ದವರು, ಅವನಿಗೆ ಬಾನಿಸರಾದವರು, ಅವನಿಗೆ ಗುಲಾಮರಾದವರು, ಅವನಿಗೆ ಸೇವಕರಾದವರು ಇದ್ದಾರೆ. ಇವರೆಲ್ಲರನ್ನು ಬಿಡಿಸು. ಎಂತೆಂಥವ್ರು ಇದ್ದಾರಂತ ನೋಡುವಾಗ ಏನ್ರಿ ಪ್ರಪಂಚ ದೇಶವನ್ನು ಆಳಿರುವಂಥ ಚಕ್ರವರ್ತಿಗಳು ಅವನ ಹತೋಟಿಯಲ್ಲಿದ್ದಾರೆ, ಒಡೆಯರು, ಆನಂತರ ಅಧಿಕಾರಿಗಳು ಎಲ್ಲರೂ. ಅಂದರೆ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಸಾಮಾನ್ಯರು ಮೊದಲುಗೊಂಡು ಮಹಾ ವಿಜ್ಞಾನಿಗಳು, ಮೇಧಾವಿಗಳು, ಪಂಡಿತರು ಅವನ ಹತೋಟಿಯಲ್ಲಿದ್ದಾರೆ ಎನ್ನುವಂಥದ್ದು ಗೊತ್ತಾಗುತ್ತೆ ಪ್ರಿಯರೇ. ಅಂದರೆ ಇವರೆಲ್ಲರೂ ಏನಾಗಿದ್ದಾರೆ ಅಂತ ನೋಡುವಾಗ ಅವನು ಸೆರೆ ಹಿಡಿದು ತನ್ನ ಹತೋಟಿಯಲ್ಲಿ ಸೇರಿಸ್ಕೊಂಡಿದ್ದಾನೆ. ಇವಾಗ ಯೇಸು ಪ್ರಭು ಏನು ಮಾಡಿದ್ದಾರೆ ಅಂತ ನೋಡುವಾಗ ಇವರೆಲ್ಲರಿಗೆ ಬಿಡುಗಡೆ, ಅಂದರೆ ಬಿಡುಗಡೆಯ ಮಾರ್ಗ, ಸೈತಾನನ ಹತೋಟಿಯಲ್ಲಿ ಇದ್ದವರನ್ನ ಬಿಡುಗಡೆ ಮಾರ್ಗವನ್ನು, ರಕ್ಷಣೆ ಮಾರ್ಗವನ್ನು, ಆ ರಕ್ಷಣೆಯ ಮಾರ್ಗವನ್ನು ಕಲ್ಪಿಸಿಕೊಡಬೇಕಾದ್ರೆ ಪರಲೋಕದಿಂದ ದೈವಕುಮಾರನಾದ ದೇವರು ಈ ಲೋಕಕ್ಕೆ ಬರಬೇಕಾಗಿತ್ತು ಪ್ರಿಯರೇ. ಅದು 1ನೇ ಶತಮಾನದಲ್ಲಿ ಬಂದಿದ್ದಾರೆ. 1ನೇ ಶತಮಾನದಲ್ಲಿ ಬಂದು ಶರೀರಧಾರಿಯಾಗಿ ಬಂದು ನಮ್ಮೆಲ್ಲರಿಗೋಸ್ಕರ ಪ್ರಾಣ ತ್ಯಾಗ ಮಾಡಿದ್ದಾರೆ. ನಮ್ಮೆಲ್ಲರಿಗೋಸ್ಕರ ಆತನು ಸುವಾರ್ತೆ ಅಂದರೆ ಅದ್ಭುತವಾದಂಥ ಜ್ಞಾನವನ್ನು ಸಾರಿದ್ದಾನೆ. ಸೈತಾನನ ಕ್ರಿಯೆಗಳನ್ನು ಎಲ್ಲವನ್ನು ಪರಿಚಯ ಮಾಡಿದೆ, ಎಲ್ಲವನ್ನು ತೋರಿಸಿದ್ದಾನೆ. ಅವನ ಕ್ರಿಯೆಗಳು ಈ ಥರ ಇರುತ್ತೆ, ನೀವು ಜಾಗ್ರತೆ. ಅದು ಕತ್ತಲೆಯ ಮಾರ್ಗ, ಅದು ಅಂಧಕಾರದ ಮಾರ್ಗ, ಅದು ಸೈತಾನನ ಮಾರ್ಗ. ಈ ಲೋಕದಲ್ಲಿ ಸೈತಾನನ ಮಾರ್ಗ ಇದೆ, ಅಂಧಕಾರದ ಮಾರ್ಗವಿದೆ, ಕತ್ತಲೆಯ ರಾಜ್ಯ ಅದು, ಸೈತಾನನ ರಾಜ್ಯವದು. ಆದ್ದರಿಂದ ನೀವು ಬೆಳಕಿನ ರಾಜ್ಯಕ್ಕೆ ಬರಬೇಕು, ದೇವರ ರಾಜ್ಯಕ್ಕೆ ನೀವು ಬರಬೇಕು. ದೇವರ ರಾಜ್ಯಕ್ಕೆ ಬರಬೇಕಾದರೆ ನನ್ನ ಬಳಿಗೆ ಬನ್ನಿ ಅಂತೇಳಿ ಯೇಸು ಪ್ರಭು ಕರೆದರು ಪ್ರಿಯರೇ. ನೋಡಿ, ಯೋಹಾನನು ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 8ನೇ ವಚನವನ್ನು ನೋಡಿ ಪ್ರಿಯರೇ. 3ನೇ ಅಧ್ಯಾಯ 8ನೇ ವಚನವನ್ನು, ಪಾಪ ಮಾಡುವವನು ಸೈತಾನನಿಂದ ಹುಟ್ಟಿದವನಾಗಿದ್ದಾನೆ. ಅಂದರೆ ಸೈತಾನನು ಪಡೆದಿದ್ದಾನಂತಲ್ಲ. ಪಾಪ ಮಾಡುವವನಂದರೆ ಸೈತಾನನಿಗೆ ಗುಲಾಮನಾಗಿದ್ದಾನಂತ ಅರ್ಥ. ಸೈತಾನನ ಮಾತಿಗೆ ಒಳಪಟ್ಟು ಅವನಿಗೆ ಗುಲಾಮನಾಗಿದ್ದಾನಂತ ಅರ್ಥ. ಓಕೆನಾ? ಪಾಪ ಮಾಡುವವನು ಸೈತಾನನಿಂದ ಹುಟ್ಟಿದವನಾಗಿದ್ದಾನೆ. ಆದಿಯಿಂದಲೂ ಸೈತಾನನು ಪಾಪ ಮಾಡುವವನಾಗಿದ್ದಾನಲ್ಲ. ಸೈತಾನನ ಕೆಲಸಗಳನ್ನು ಲಯ ಮಾಡೋದಕ್ಕೋಸ್ಕರವೇ ದೇವಕುಮಾರನು ಪ್ರತ್ಯಕ್ಷನಾದನು. ಸೈತಾನನ ಕೆಲಸಗಳನ್ನು ಲಯ ಮಾಡೋದಕ್ಕೋಸ್ಕರವೇ ದೇವಕುಮಾರನು ಪ್ರತ್ಯಕ್ಷನಾದನು. 1ನೇ ಶತಮಾನದಲ್ಲಿ ಮರಿಯಳ ಮೂಲಕ ಶರೀರಧಾರಿಯಾಗಿ ಬಂದಿದ್ದಾನೆ. ಅಂದರೆ ಸೈತಾನನ ಕೆಲಸಗಳೇನು? ಸೈತಾನನ ಕೆಲಸಗಳೇನು? ದುರಾತ್ಮನ ಕೆಲಸಗಳೇನು? ದುರಾತ್ಮನ ಕೆಲಸಗಳು. ಪ್ರಿಯರಾದ ದೇವರ ಮಕ್ಕಳಿಗೆ ಆಲೋಚನೆ ಮಾಡಿ ಒಂದ್ಸರಿ. ಯಾಕೋಬನು ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನವನ್ನು ಗಮನಿಸಿರಿ ಪ್ರಿಯರೇ. ಯಾಕೋಬನು ಬರೆದ ಪತ್ರಿಕೆ 3ನೇ ಅಧ್ಯಾಯ 13. ನಿಮ್ಮಲ್ಲಿ ಜ್ಞಾನಿಯೋ ಬುದ್ಧಿವಂತನು ಯಾರು? ಅಂಥವನು ಯೋಗ್ಯವಾಗಿ ನಡೆದುಕೊಂಡು ಜ್ಞಾನದ ಲಕ್ಷಣವಾಗಿರುವ ಶಾಂತ ಗುಣದಿಂದ ಅದರ ಫಲವನ್ನು ತೋರಿಸಲಿ. ಆದರೆ ತೀಕ್ಷ್ಣವಾದ
ಮತ್ಸರವು ಪಕ್ಷಭೇದವು ನಿಮ್ಮ ಹೃದಯದೊಳಗೆ ಇರುವಲ್ಲಿ ನೀವು ಸತ್ಯಕ್ಕೆ ವಿರೋಧವಾಗಿ ಸುಳ್ಳಾಡಿ ಹೊಗಳಿಕೊಳ್ಳಬೇಡಿರಿ. ಅದು ಮೇಲಣದಿಂದ ಬಂದ ಜ್ಞಾನವಲ್ಲ, ಅದು ಭೂ ಸಂಬಂಧವಾದದ್ದು, ಪ್ರಾಕೃತ ಭಾವವಾದದ್ದು, ದೆವ್ವಗಳಿಗೆ ಸಂಬಂಧಪಟ್ಟದ್ದು. ದೆವ್ವಗಳಿಗೆ ಸಂಬಂಧಪಟ್ಟದ್ದು. ಮತ್ಸರವು ಪಕ್ಷಭೇದವು ಇರುವ ಕಡೆ ಗಲಿಬಿಲಿಯು ಸಕಲ ನೀಚ ಕೃತ್ಯಗಳು ಇರುವವು. ಸಕಲ ನೀಚ ಕೃತ್ಯಗಳು ಅಂದರೆ ಇವೆಲ್ಲ ಯಾರಿಗೆ ಸಂಬಂಧಪಟ್ಟದ್ದು ಅಂತ ನೋಡುವಾಗ ದೆವ್ವಗಳಿಗೆ ಸಂಬಂಧಪಟ್ಟದ್ದು. ಅಂದರೆ ಸುಳ್ಳುಗಳು, ಆಮೇಲೆ ವ್ಯಭಿಚಾರಗಳು, ಆನಂತರ ಕಳ್ಳತನಗಳು, ಆನಂತರ ದಬ್ಬಾಳಿಕೆ ನಡೆಸುವಂಥದ್ದು, ಆನಂತರ ಇನ್ನೊಂದು ಮೋಸ ಮಾಡುವಂಥದ್ದು, ಆನಂತರ ಸುಲಿಗೆ ಮಾಡುವಂಥದ್ದು, ಆನಂತರ ದೋಚಿಕೊಳ್ಳುವಂಥದ್ದು, ಏನೆಂದು ಎಲ್ಲ ನೋಡುವಾಗ ಸೈತಾನನ ಮೂಲಕ ಬರುವಂಥ ಕಾರ್ಯಕ್ರಮಗಳು. ಇವೆಲ್ಲ ಅಂಧಕಾರಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳು. ಇವೆಲ್ಲ ಕೂಡ ಕತ್ತಲೆಯ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳು. ಅಂದರೆ ಸೈತಾನನಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳು ನಡೀತಾ ಇದೆ. ಈ ಸೈತಾನನಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮದಲ್ಲಿ ಇದ್ದರೆ ಅವನು ಸತ್ತರೆ ಪರಲೋಕಕ್ಕೆ ಹೋಗಲ್ಲ, ಬೆಂಕಿ ಕೊಂಡಕ್ಕೆ ಹೋಗ್ತಾನೆ. ಬೆಂಕಿ ಕೊಂಡದಲ್ಲಿ ಎಷ್ಟು ಕಾಲ ಜೀವಿಸ್ತಾನಂತ ನೋಡುವಾಗ ಆತ್ಮ ಸಾಯುವುದಿಲ್ಲ, ಬೆಂಕಿ ಹಾರುವುದಿಲ್ಲ. ಅಂಥ ಭಯಂಕರವಾದಂಥ ಪರಿಸ್ಥಿತಿಯಲ್ಲಿ ಅವನು ಇರಬೇಕಾಗುತ್ತೆ ಪ್ರಿಯರೇ. ಅಂಥ ಭಯಂಕರ ಅಂದರೆ ಅಂಥ ಭಯಂಕರ ಸ್ಥಿತಿಯಲ್ಲಿ ಎಲ್ಲರೂ ಕೂಡ ಅವನ ಹತೋಟಿಯಲ್ಲಿ ಇದ್ದಾರಾ ಇಲ್ವ ಅಂತ ನೋಡುವಾಗ ಎಲ್ಲರೂ ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ, ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ದೇವರ ಅರ್ಥ ಆಗಿಲ್ಲ. ಪ್ರಪಂಚಕ್ಕೆ ದೇವರ ಅರ್ಥ ಆಗಿಲ್ಲ. ಅದಕ್ಕೆ ಮುಕ್ಕೋಟಿ ದೇವತೆಗಳನ್ನು ತಂದು ಕುಂದಿರಿಸಿದ್ದಾರೆ. ಇವಾಗ ಸೃಷ್ಟಿ ಮಾಡಿರುವಂಥ ದೇವರು ಪರಮಾತ್ಮನ ಒಬ್ಬನೇ ಆಗಿರುವಾಗ, ತಂದೆಯಾದ ದೇವರು ಒಬ್ಬರೇ ಆಗಿರುವಾಗ, ಆತನ ಹೆಸರಿನಲ್ಲಿ ಟೋಟಲ್ ಮುಕ್ಕೋಟಿ ದೇವತೆಗಳನ್ನು ತಂದು ಕುಂದಿರಿಸಿದ್ದಾರೆ ಪ್ರೇರೆ. ಏನ್ರಿ ಊಳ ದೇವರು, ಕಪ್ಪೆ ದೇವರು, ಹಾವು ದೇವರು, ಎಲ್ಲ ದೇವರುಗಳು, ಇವೆಲ್ಲ ದೇವರುಗಳೇ. ಗಾಳಿ ದೇವರು, ನೀರು ದೇವರು, ಇನ್ನೇನಪ್ಪ ಎಲ್ಲ ದೇವರು, ಗಿಡ ದೇವರು, ಹಣ್ಣು ದೇವರು, ಪ್ರಾಣಿ ದೇವರು, ಪಕ್ಷಿಗಳ ದೇವರು, ಟೋಟಲ್ ಎಲ್ಲ ದೇವತೆಗಳಂತೇಳಿ ಪ್ರಪಂಚಕ್ಕೆ ಪರಿಚಯ ಮಾಡಿದ್ದಾರೆ. ಯಾವ ರೀತಿ ಪರಿಚಯ? ಸೃಷ್ಟಿ ಮಾಡಿರುವಂಥ ಸೃಷ್ಟಿಕರ್ತನಾದ ಪರಮಾತ್ಮನಾಗಿರುವಾಗ, ಆತನು ಒಬ್ಬನೇ ದೇವನಾಗಿರುವಾಗ, ಆ ದೇವರನ್ನು ಬಿಟ್ಟು ಈ ಮುಕ್ಕೋಟಿ ದೇವರು ಟೋಟಲ್ ಪ್ರಪಂಚ ದೇಶದಲ್ಲಿ ಇಷ್ಟೆಲ್ಲ ದೇವತೆಗಳಿರುವಾಗ ಇವರೆಲ್ಲ ದಾಟಿಕೊಂಡು ಆ ಸೃಷ್ಟಿಕರ್ತನಾಗಿರುವಂಥ ದೇವರನ್ನು ತಿಳ್ಕೊಳ್ಬೇಕಾದ್ರೆ ಏನು ಮಾಡಬೇಕು ಇವಾಗ? ಅದಕ್ಕೆ ಎಲ್ಲ ಮಾನವರೇ ನನ್ನ ಬಳಿಗೆ ಬನ್ನಿ ಅಂತ ಕರೆದರು ಪ್ರಭು. ಎಲ್ಲ ಮಾನವರೇ ನನ್ನ ಬಳಿಗೆ ಬನ್ನಿರಿ, ಆ ತಂದೆಯಾದ ಪರಮಾತ್ಮನನ್ನು ತಿಳಿಸ್ತೀನಿ, ರಕ್ಷಣೆ ಮಾರ್ಗವನ್ನು ತಿಳಿಸ್ತೀನಿ, ಆ ರಕ್ಷಣೆ ಮಾರ್ಗವನ್ನು ಕಲ್ಪಿಸಿಕೊಡ್ತೀನಿ. ನನ್ನ ಮಾತನ್ನು ನಂಬಿಕೊಂಡ್ರೆ ನಿಮಗೆ ಸಮಾಧಾನ ಇರುತ್ತೆ, ನೆಮ್ಮದಿ ಇರುತ್ತೆ, ಸತ್ತರೆ ಪರಲೋಕ ಸಿಗುತ್ತೆ. ಆ ಪರಲೋಕವನ್ನು ಪಡ್ಕೊಳ್ಬೇಕಾದ್ರೆ ಈ ಲೋಕದಲ್ಲಿ ನನ್ನನ್ನು ತಿಳ್ಕೊಳ್ರಿ ಅಂತೇಳಿ ಅವ್ರು ಹೇಳಿರುವಾಗ, ಏನ್ರಿ ಪ್ರಿಯರ ದೇವ್ರ ಮಕ್ಕಳಿದ, ಇದನ್ನು ಅರ್ಥ ಮಾಡಿಕೊಂಡಾಗ, ಇದನ್ನು ತಿಳಿದುಕೊಂಡು ಭಕ್ತಿಯಿಂದ ನಡೆದಾಗ ನಿಜವಾದ ಕ್ರಿಸ್ಮಸ್ ಆಗುತ್ತೆ ಪ್ರಿಯರೇ. ನಿಜವಾದ ಆರಾಧನೆ ಆಗುತ್ತೆ, ದೇವಾರಾಧನೆ ಆಗುತ್ತೆ, ದೇವಾರಾಧನೆ ಆಗುತ್ತೆ. ದೇವರನ್ನು ಘನಪಡಿಸುವಂಥದ್ದಾಗುತ್ತೆ, ಯೇಸು ಕ್ರಿಸ್ತನನ್ನು ನೆನೆಸ್ಕೊಳ್ಳುವಂಥದ್ದಾಗುತ್ತೆ. ಯೇಸು ಕ್ರಿಸ್ತನ ನೆನೆಸ್ಕೊಂಡು ಆತನ ಮಾರ್ಗದಲ್ಲಿ ನಡೆದಾಗ ಅದು ಕ್ರಿಸ್ಮಸ್ ಆಗುತ್ತೆ. ಅದನ್ನು ಬಿಟ್ಟು ಏನು ಮಾಡ್ತಾಯಿದ್ದೀವಿ ಪ್ರಿಯರ ದೇವರ ಮಕ್ಕಳಿರ? ಏನು ಮಾಡ್ತಾಯಿದ್ದೀವಿ? ಎಲ್ಲಿದ್ದೀವಿ ನಾವೆಲ್ಲರೂ? ಯಾವ ಕೆಲಸದಲ್ಲಿದ್ದೀವಿ? ಒಂದು ಸರಿ ಆಲೋಚನೆ ಮಾಡಿ ಪ್ರಿಯರೇ. ಮಹಾ ಸಂತೋಷ ಉಂಟು ಮಾಡುವಂಥ ಶುಭ ಸಮಾಚಾರ, ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬರುವಂಥದ್ದು, ಯೇಸು ಕ್ರಿಸ್ತರು ಲೋಕ ರಕ್ಷಕನಾಗಿ ಈ ಲೋಕಕ್ಕೆ ಬರುವಂಥದ್ದು, ಪಾಪ ವಿಮೋಚಕನಾಗಿರುವಂಥ ಆತನ ಈ ಲೋಕಕ್ಕೆ ಬರುವಂಥದ್ದೇ ಶುಭ ಸಮಾಚಾರ. ಅದನ್ನು ಬಿಟ್ಟು ನಾವೇನು ಮಾಡ್ತಾಯಿದ್ದೀವಿ? ಹಬ್ಬ ಹೋಗಲಿ, ಆತನ ಬಗ್ಗೆ ಉನ್ನತವಾಗಿ ಸಾರ್ತಾ ಇದ್ದೀವೋ, ಉನ್ನತವಾಗಿ ಸಾರಿದ್ರೆ ದೇವ್ರಿಗೆ ಸ್ತೋತ್ರವಾಗಲಿ, ಉನ್ನತವಾಗಿ ಪರಿಚಯ ಮಾಡಿದರೆ ದೇವ್ರಿಗೆ ಸ್ತೋತ್ರವಾಗಲಿ. ಉನ್ನತವಾಗಿ ದೇವರನ್ನ ಕುರಿತು ಪರಿಚಯ ಮಾಡದೆ ಒಂದು ವೇಳೆ ಇದ್ದರೆ ಪ್ರೇರೆ, ನಾವೆಲ್ಲರೂ ಪಾಪಿಗಳಾಗ್ತೀವಿ ಪ್ರೇರೆ, ಅಪರಾಧಿಗಳಾಗ್ತೀವಿ ಪ್ರೇರೆ. ಆದ್ದರಿಂದ ಅಂಥ ತಪ್ಪುಗಳನ್ನು ಮಾಡಬಾರ್ದು. ಪರಲೋಕದಿಂದ ಭೂಲೋಕಕ್ಕೆ ಆತನು ಬಂದಿದ್ದಾನೆಂದರೆ ಕಾರಣ ಏನ್ರಿ? ದೊಡ್ಡ ಕೆಲಸ ಏನ್ರಿ? ಸರ್ವ ಮಾನವರು ಸೈತಾನನ ಹತೋಟಿಯಲ್ಲಿ ಅಂಧತ್ವದಲ್ಲಿ. ಅದಕ್ಕೆ ನೋಡಿ, ಸುಲಭವಾಗಿ ತಪ್ಪುಗಳನ್ನು ಮಾಡ್ತಾ ಇರ್ತೀವಿ, ಸುಲಭವಾಗಿ ತಪ್ಪುಗಳನ್ನು, ಸುಲಭವಾಗಿ ಸುಳ್ಳುಗಳನ್ನು, ಸುಲಭವಾಗಿ ಏನೇನೋ ನಡೀತಾ ಇರುತ್ತೆ. ಜಾಗ್ರತೆ ಪಡಬೇಕು. ದೇವ್ರ ವಾಕ್ಯ ಇದೆ ಅಂತ ತಿಳ್ಕೊಳ್ಳಿ,
ನಾಲಿಗೆ ಕೂಡ ಬಿಗಿಯಾಗಿಟ್ಕೊಳ್ತೀವಿ. ದೇವರ ವಾಕ್ಯ ಇದ್ದರೆ ಹೃದಯದಲ್ಲಿ ಕೂಡ ಆಲೋಚನೆ ಮಾಡ್ತೀವಿ, ಅಮ್ಮ ಹೃದಯದಲ್ಲಿ ಏನಾದರೂ ಪಾಪ ಇದೆಯಾ, ಹೃದಯದಲ್ಲಿ ಏನಾದರೂ ಪಾಪ ಇದೆಯಾ, ನಾವೇನಾದರೂ ಪಾಪ ಮಾಡ್ತಾ ಇದ್ದೀವಾ, ಸೈತಾನಿಗೆ ಏನಾದರೂ ಜಾಗ ಕೊಟ್ಟಿದ್ದೀವಾ ನೋಡ್ತೀವಿ. ಯಾಕೆಂದರೆ ಸೈತಾನನ ಕ್ರಿಯೆಗಳನ್ನು ಲಯ ಮಾಡೋದಕ್ಕೆ ಬಂದಿದ್ದಾರೆ. ಇವಾಗ ಯೇಸು ಕ್ರಿಸ್ತರು ಸೈತಾನನ ಕ್ರಿಯೆಗಳನ್ನು ಲಯ ಮಾಡೋಕ್ಕೆ ಬಂದಾಗ ಯೇಸು ಕ್ರಿಸ್ತರು ಯಾವ ತಪ್ಪು ಮಾಡದೆ ಸೈತಾನನ ಕ್ರಿಯೆಗಳೇನು, ದೇವರ ಕ್ರಿಯೆಗಳೇನು ಎಲ್ಲವನ್ನು ತೋರಿಸಿಕೊಟ್ಟಿದ್ದಾರೆ. ದೇವರ ಕ್ರಿಯೆಗಳು, ಸೈತಾನನ ಕ್ರಿಯೆಗಳು. ದೇವರ ಕ್ರಿಯೆಗಳು ಮಾಡಿ ಪರಿಶುದ್ಧನಾಗಿ ಜೀವಿಸಿ ಬದುಕಿ ಸತ್ತೋದ್ರೆ ದೇವರ ಬಳಿಗೆ ಹೋಗ್ತೀವಿ. ಸೈತಾನನ ಕ್ರಿಯೆಗಳನ್ನು ಮಾಡಿ ಒಂದು ವೇಳೆ ಸತ್ತೋದ್ರೆ ದೇವರ ಬಳಿಗೆ ಹೋಗಲ್ಲ. ಎಲ್ಲಿಗೆ ಹೋಗ್ತಾನೆ ಮನುಷ್ಯ? ಶಾಪಗ್ರಸ್ತರೇ ನನ್ನನ್ನು ಬಿಟ್ಟು ಪಿಶಾಚನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ಬೆಂಕಿಯ ಕೊಂಡಕ್ಕೆ ಹೋಗಿರಿ ಅಂತ ಹೇಳ್ತಾನೆ. ಎಲ್ಲಿ ರೀತಿಯ ಮಾತು? ಮತ್ತಾಯನು ಬರೆದ ಸುವಾರ್ತೆ 25ನೇ ಅಧ್ಯಾಯ. ಮತ್ತಾಯನು ಬರೆದ ಸುವಾರ್ತೆ ಏನ್ರಿ? ಮತ್ತಾಯನು ಬರೆದ ಸುವಾರ್ತೆ 25:41 ವಚನವನ್ನು ನೋಡಿ ಪ್ರಿಯರೇ. 25ನೇ ಅಧ್ಯಾಯ 41ನೇ ವಚನವನ್ನು. ಆಮೇಲೆ ಆತನು ಎಡಗಡೆಯಲ್ಲಿರುವವರಿಗೆ, ಶಾಪಗ್ರಸ್ತರೇ ನನ್ನನ್ನು ಬಿಟ್ಟು ಪಿಶಾಚನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿಯೊಳಗೆ ಹೋಗಿರಿ, ನಿತ್ಯ ಬೆಂಕಿಯೊಳಗೆ ಹೋಗಿರಿ. ಯಾಕೆ ಪ್ರಭುವೇ? ಮೊಟ್ಟ ಮೊದಲು ದೇವರನ್ನು ತಿಳ್ಕೊಂಡಿಲ್ಲ, ದೇವರ ಮಗನಾಗಿರುವಂಥ ನನ್ನನ್ನು ತಿಳ್ಕೊಂಡಿಲ್ಲ, ಅಂದರೆ ಯೇಸು ಕ್ರಿಸ್ತರನ್ನು ತಿಳಿದುಕೊಂಡಿಲ್ಲ. ಆ ಯೇಸು ಕ್ರಿಸ್ತರನ್ನು ತಿಳ್ಕೊಳ್ಳದೆ ಹೋದರೆ, ದೇವರನ್ನು ತಿಳ್ಕೊಳ್ಳದೆ ಹೋದರೆ ದಂಡನೆಗೆ ಗುರಿ ಆಗ್ತೀವ. ದೇವರನ್ನು ತಿಳ್ಕೊಳ್ಬೇಕು, ಯೇಸು ಕ್ರಿಸ್ತರನ್ನು ತಿಳ್ಕೊಳ್ಬೇಕು, ಅದೇ ಪ್ರಕಾರ ಪವಿತ್ರ ಆತ್ಮನನ್ನು ತಿಳ್ಕೊಳ್ಬೇಕು. ನೋಡಿ ಎಲ್ಲಿರುತ್ತೆ ಆ ಮಾತನ್ನಂತ ನೋಡುವಾಗ ಯೋಹಾನನು ಬರೆದ ಸುವಾರ್ತೆ 17ನೇ ಅಧ್ಯಾಯ. ಯೋಹಾನನು ಬರೆದ ಸುವಾರ್ತೆ 17ನೇ ಅಧ್ಯಾಯ 2ನೇ ವಚನವನ್ನು ನೋಡಿ. 2ನೇ ವಚನವನ್ನು, ನೀನು ಅವನಿಗೆ ಯಾರನ್ನು ಕೊಟ್ಟಿದ್ದೀಯೋ ಅವರೆಲ್ಲರಿಗೆ ಆತನು ನಿತ್ಯ ಜೀವವನ್ನು ಕೊಡಬೇಕೆಂದು ಅವನಿಗೆ ಎಲ್ಲ ಮನುಷ್ಯರ ಮೇಲೆ ಅಧಿಕಾರವನ್ನು ಕೊಟ್ಟಿದೆಯಲ್ಲ. ಒಬ್ಬನೇ ಸತ್ಯ ದೇವರಾಗಿರುವ ನಿನ್ನನ್ನು, ನೀನು ಕಳಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವವು. ಅಂದರೆ ತಂದೆಯಾದ ದೇವರನ್ನು ತಿಳಿಯಬೇಕು, ದೇವರ ಮಗನಾಗಿರುವಂಥ ದೈವ ಕುಮಾರನಾದ ದೇವರನ್ನು ಯೇಸು ಕ್ರಿಸ್ತರನ್ನು ಕೂಡ ತಿಳಿಯಬೇಕು. ತಿಳಿದ ಮೇಲೆ ಏನು ಮಾಡಬೇಕು? ತಿಳಿಬೇಕಂದ್ರೆ ಅವರನ್ನು ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡಿಕೊಂಡ ಮೇಲೆ ಅವರು ಹೇಳಿರೋ ಪ್ರಕಾರ ಜೀವಿಸಬೇಕು. ಅವರ ಆಜ್ಞೆಗಳನ್ನು ಕೈಗೊಂಡು ನಡಿಬೇಕು. ಆವಾಗ ನಿತ್ಯ ಜೀವ ಸಿಗುತ್ತೆ, ಆವಾಗ ಪರಲೋಕ ಸಿಗುತ್ತೆ. ಆ ಪರಲೋಕವನ್ನು ಪಡ್ಕೊಳ್ಬೇಕಾದ್ರೆ ಪರಲೋಕದಿಂದ ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬರಬೇಕಾಗಿತ್ತು. ಅದು 1ನೇ ಶತಮಾನದಲ್ಲಿ ಬಂದಿರುವುದರಿಂದ ದೇವದೂತನು ಹೇಳ್ತಾನೆ, ಮಹಾ ಸಂತೋಷ ಉಂಟಾಗುವಂಥ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ ಅಂತ ಹೇಳ್ದ ದೇವದೂತ. ಶುಭ ಸಮಾಚಾರ ನಾವೇನು ಅಂದ್ಕೊಳ್ತೀವಿ? ಶುಭವನ್ನಂದರೆ ಮನೆ ಬಂದರೆ ಶುಭ ಸಮಾಚಾರ ಅಂದ್ಕೊಳ್ತೀವಿ, ಉದ್ಯೋಗ ಬಂದರೆ ಶುಭ ಅಂತೀವಿ, ಮದುವೆ ಆದರೆ ಶುಭ ಅಂತೀವಿ. ಅದಲ್ಲ ಪ್ರಿಯರೇ, ಅದಲ್ಲ ರೀ. ಬೆಂಕಿಯ ಕೊಂಡಕ್ಕೆ ಹೋಗುವಂಥ ನಮ್ಮನ್ನು ಕಾಪಾಡುವಂಥದ್ದು ಇದೆ ನೋಡಿ. ಸೈತಾನನ ಹತೋಟಿಯಲ್ಲಿ ಇದ್ದಂಥ ನಮ್ಮನ್ನು ಬಿಡಿಸುವಂಥದ್ದು ಇದೆ ನೋಡಿ. ಇದು ಶುಭ ಸಮಾಚಾರ. ಇದು ಯಾರು ಮಾಡ್ತಾರೆ? ಯೇಸು ಕ್ರಿಸ್ತರು, ಲೋಕರಕ್ಷಕನಾಗಿರುವಂಥ ಯೇಸು ಕ್ರಿಸ್ತರು. ಎಲ್ಲಿಂದ ಬಂದಿದ್ದಾರೆ? ಪರಲೋಕದಿಂದ ಬಂದಿದ್ದಾರೆ. ಇವರು ಪರಲೋಕದಿಂದ ಬಂದಿರೋದರಿಂದ ಪರಲೋಕದ ದೇವದೂತನು ಬಂದು ಲೋಕಕ್ಕೆ ಶುಭ ಸಮಾಚಾರವನ್ನು ಸಾರುತ್ತೇನೆ. ಶುಭ ಸಮಾಚಾರವನ್ನು. ಎಷ್ಟು ಅದ್ಭುತವಾದಂಥ ಮಾತು ಪ್ರಿಯರ ದೇವ್ರ ಮಕ್ಕಳು. ಅದೇನಾರು ಅರ್ಥ ಆಗಿದೆಯಾ? ಬ್ರದರ್ ಅವೆಲ್ಲ ಯಾಕೆ ಬ್ರದರ್? ನಮಗೆ ಕ್ರಿಸ್ಮಸ್ ಬಗ್ಗೆ ಹೇಳಿ ಬ್ರದರ್. ಕ್ರಿಸ್ಮಸ್ ಬಗ್ಗೆನೇ ಹೇಳ್ತಾ ಇದ್ದೀನಿ ನಾನು. ಕ್ರಿಸ್ಮಸ್ ಸೆಲೆಬ್ರೇಷನ್ ಬಗ್ಗೆ, ಕ್ರಿಸ್ಮಸ್ ಪ್ರೋಗ್ರಾಮ್ಗಳು. ಸಂತೋಷ ಅಂತೀರ, ಯಾವಾಗಲೂ ಸಂತೋಷ ಪಡಿ ಅಂತ ಪ್ರಭು ಅಂತಾನೆ. ಇಲ್ಲ ನಾವು ವರ್ಷಕ್ಕೊಂದು ಸಾರಿ ಸಂತೋಷ ಪಡ್ತೀವಿ ನಾವು ಅಂತೀವಿ. ದೇವರಂತಾನೆ ಯಾವಾಗಲೂ ಸಂತೋಷ ಪಡಿ. ಇಲ್ಲ ದೇವರೇ, ನಾವು ವರ್ಷಕ್ಕೊಂದು ಸಾರಿ ಸಂತೋಷ ಪಡ್ತೀವಿ ದೇವರೇ. ನೋಡಿ ದೇವರೇ, ನಾಶನಕ್ಕೆ ಹೋಗ್ತೀವಿ ಪ್ರೇಯರ್ ಈಗ ಮಾಡಿದ್ರೆ ಎಲ್ಲ ಕೂಡ. ಎಲ್ಲಿಗೆ ಹೋಗ್ತೀವಿ ಗೊತ್ತಾ? ಇರೋ ವಿಷಯ ಹೇಳ್ತೀನಿ. ನಾವು ತಪ್ಪು ಮಾಡ್ತಾಯಿದ್ದೀವಿ, ತಪ್ಪು ಮಾಡಬಾರ್ದು, ಜಾಗ್ರತೆ ಪಡಬೇಕು. ಲೋಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ, ಮತ್ತೆ ಅಲ್ಲಿಗೆ ಬನ್ನಿ. ಲೋಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 10ನೇ ವಚನ. ಹೆದರಬೇಡಿರಿ, ಕೇಳಿರಿ,
ಜನರಿಗೆಲ್ಲ ಮಹಾ ಸಂತೋಷ ಉಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಇವತ್ತು ನಿಮಗೋಸ್ಕರ ದಾವೀದನ ಊರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ. ಆತನು ನಿಮಗೆ ಗೊತ್ತಾಗುವುದಕ್ಕೆ ಗುರುತೇನೆಂದರೆ, ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲೆಯಲ್ಲಿ ಮಲಗಿರುವುದನ್ನು ಕಾಣುವಿರಿ ಎಂದು ಹೇಳಿದನು. ಪಕ್ಕನೆ ಆ ದೂತನ ಸಂಗಡ ಪರಲೋಕ ಸೈನ್ಯದವರ ಒಂದು ದೊಡ್ಡ ಗುಂಪು ಕಾಣಿಸಿತು. ಆ ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ. ದೇವರು ಅವರಿಗೆ ಒಲಿಯುತ್ತಾನೆ. ಭೂಲೋಕದಲ್ಲಿ ಸಮಾಧಾನ. ಭೂಲೋಕದಲ್ಲಿ ಸಮಾಧಾನ ಕೊಡುವಂಥ ಪ್ರಭು, ಲೋಕ ರಕ್ಷಕನು, ಪಾಪ ವಿಮೋಚಕನು, ಸಮಾಧಾನ ಕೊಡುವಂಥ ದೇವರು ಈ ಲೋಕದಲ್ಲಿ ಹುಟ್ಟಿದ್ದಾನೆ, ಈ ಲೋಕದಲ್ಲಿ ಬಂದಿದ್ದಾನೆ, ಈ ಲೋಕದಲ್ಲಿ ಮಾನವ ಆಕಾರವನ್ನು ಧರಿಸಿಕೊಂಡು ಬಂದಿದ್ದಾನೆ. ಈತನ ಮೂಲಕ ರಕ್ಷಣೆ ಇದೆ, ಈತನ ಮೂಲಕ ಪಾಪ ಕ್ಷಮಾಪಣೆ ಇದೆ, ಈತನ ಮೂಲಕ ಲೋಕಕ್ಕೆ ಪಾಪ ಕ್ಷಮಾಪಣೆ ಇದೆ ಎಂದು ಆ ದಿನ ದೇವದೂತನು ಹೇಳಿದ್ದಾನೆ. ಇವತ್ತು ನಾವೇನು ಮಾಡಬೇಕು? ಆತನ ಬಗ್ಗೆ ಉನ್ನತವಾಗಿ ಶ್ರೇಷ್ಠವಾಗಿ ಪರಿಚಯ ಮಾಡಬೇಕು, ದೇವರನ್ನು ಕೊಂಡಾಡಬೇಕು, ದೇವರನ್ನು ಮಹಿಮೆ ಪಡಿಸಬೇಕು, ದೇವರನ್ನು ಆರಾಧಿಸಬೇಕು, ದೇವರನ್ನು ಘನಪಡಿಸಬೇಕು ಉನ್ನತವಾಗಿ. ಹಾಗೆ ಮಾಡಿದಾಗ ಪ್ರಿಯರಾದ ದೇವರ ಮಕ್ಕಳಿರ ನಮಗೆ ರಕ್ಷಣೆ ಬರುತ್ತೆ. ಇಲ್ಲದೆ ಹೋದರೆ ಕೇವಲ ಆಚಾರಗಳನ್ನು ಮಾಡಿಕೊಂಡು, ಕೇವಲ ಈ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಹೋದರೆ ನಮಗೆ ರಕ್ಷಣೆ ಇಲ್ಲ. ಆದ್ದರಿಂದ ಜಾಗ್ರತೆ, ಎಚ್ಚರಿಕೆ, ಎಚ್ಚರಿಕೆ, ಎಚ್ಚರಿಕೆ. ಜಾಗ್ರತೆ ಪಡಿ ಪ್ರಿಯರೇ, ಜಾಗ್ರತೆ ಪಡಿ. ಯಾಕೆಂದರೆ ದೇವರು ಏನು ಹೇಳಿದ್ದಾರೋ ಅವುಗಳನ್ನು ಪಾಲಿಸೋಣ. ಓಕೆನಾ? ಭಕ್ತಿಯಿಂದ ಜೀವಿಸೋಣ. ತುಂಬ ಜನ ದೀಕ್ಷಾಸ್ಥಾನನೇ ಪಡ್ಕೊಂಡಿಲ್ಲ. ತುಂಬ ಜನ ಕ್ರೈಸ್ತರ ಕುಟುಂಬದಲ್ಲಿ ಹುಟ್ಟಿದವರು, ತುಂಬ ಜನ ಕ್ರೈಸ್ತರ ಕುಟುಂಬದಲ್ಲಿ ಹುಟ್ಟಿದೆವು ಅಂತ ಹೇಳುವವರು ಇದ್ದಾರಲ್ಲ. ಇನ್ನು ಕ್ರೈಸ್ತರು ಏನ್ರಿ ದೀಕ್ಷಾಸ್ಥಾನನೇ ಪಡ್ಕೊಂಡಿಲ್ಲ, ನಾವು ಕ್ರೈಸ್ತರ ಅಂತ ಹೇಳ್ಕೊಳ್ತಾರೆ ಇವರು. ದೀಕ್ಷಾಸ್ಥಾನ ಪಡ್ಕೊಳ್ಳದೆ ಹೋದರೆ ನೀನು ಕ್ರೈಸ್ತನಲ್ಲಪ್ಪ, ಅಲ್ಲಮ್ಮ. ನೀನು ದೀಕ್ಷಾಸ್ಥಾನ ಪಡ್ಕೊಂಡಿಲ್ವಾ? ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ಥಾನ ಪಡ್ಕೊಳ್ಳದೆ ಹೋದರೆ ಇನ್ನು ನೀನು ಕ್ರೈಸ್ತನಲ್ಲ. ಇನ್ನು ನೀನು ಕ್ರೈಸ್ತನಲ್ಲ, ನೀನು ಕ್ರಿಸ್ತನನ್ನು ಅಂಗೀಕರಿಸಿಲ್ಲ ಅಂತ ಅರ್ಥ. ಕ್ರಿಸ್ತನನ್ನು ಅಂಗೀಕರಿಸಿದ್ದಿ ಅಂತಂದರೆ ಮೊಟ್ಟ ಮೊದಲು ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ಥಾನ ಪಡ್ಕೊಳ್ಬೇಕು. ಆಗ ನೀನು ಯೇಸು ಕ್ರಿಸ್ತರ ಸಭೆಯಲ್ಲಿ ಸೇರಿಸಲ್ಪಡ್ತೀಯ. ಯೇಸು ಕ್ರಿಸ್ತರ ಸಭೆಯಲ್ಲಿ ಸೇರಿಸಲ್ಪಟ್ಟ ಮೇಲೆ ನೀನು ಕ್ರೈಸ್ತನು ಎಂದು ಹೆಸರು ನಿನಗೆ ಬರುತ್ತೆ. ಆ ಹೆಸರು ಬಂದ ಮೇಲೆ, ಆ ರಕ್ಷಣೆ ಮಾರ್ಗದಲ್ಲಿ ನೀನು ಸೇರಿದ ಮೇಲೆ, ಕೊನೆ ತನಕ, ಪ್ರಾಣ ಇರೋ ತನಕ ದೇವ್ರಿಗೋಸ್ಕರ ಬದುಕಬೇಕು. ದೇವರೇ, ಈ ದೇಹ ನಿಮ್ಮದು ದೇವರೇ, ಈ ಪ್ರಾಣ ನಿಮ್ಮದು ದೇವರೇ, ಈ ದೇವರೇ, ಈ ಜೀವಿತ ನಿಮ್ಮದು ದೇವರಂತೇಳಿ ದೇವ್ರಿಗೋಸ್ಕರ ಹೆಜ್ಜೆ ಹೆಜ್ಜೆಯಲ್ಲಿ ಜೀವಿಸಬೇಕು ಪ್ರಿಯರೇ. ಹೆಜ್ಜೆ ಹೆಜ್ಜೆಯಲ್ಲಿ ಪ್ರತಿನಿತ್ಯ. ವಾರಕ್ಕೊಂದು ಸಾರಿ ಬಂದು ಭಜನೆ ಮಾಡ್ತೀನಿ, ವಾರಕ್ಕೊಂದು ಸಾರಿ ಬಂದು ಭಜನೆ ಮಾಡ್ಕೊಂಡು ಹೋಗ್ತೀನಿ ಅಂದರೆ ದೇವ್ರು ಕೇಳಲ್ಲ. ಪ್ರತಿನಿತ್ಯ ದೇವರ ಕಾರ್ಯಕ್ರಮದಲ್ಲಿರಬೇಕಪ್ಪ ತಮ್ಮ. ಎಲ್ಲಿದೆಯಾ? ಮರಳು ಮಾಡಿದ್ದಾರೆ ನಿನ್ನನ್ನು, ಯಾರೋ ಮರಳು ಮಾಡಿದ್ದಾರೆ. ಜಾಗ್ರತೆ, ಎಚ್ಚರಿಕೆ, ಇದು ದೇವರ ಮಾತು. ಇಲ್ಲ ನಾವು ವರ್ಷಕ್ಕೊಂದು ಸಾರಿ ಹಬ್ಬ ಮಾತ್ರ ಮಾಡ್ಕೊಳ್ತೀವಿ ಅಷ್ಟೇನಾ? ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಅಂತಾರೆ ಯೇಸು ಪ್ರಭು. ಆ ಮಾತು ಅನಿಸ್ಕೋಬಾರ್ದು ಅಂದರೆ ಪ್ರತಿನಿತ್ಯ ದೇವರ ಕಾರ್ಯಕ್ರಮದಲ್ಲಿರಿ. ದೀಕ್ಷಾಸ್ಥಾನ ಪಡೆದುಕೊಳ್ಳಿ. ಮೊಟ್ಟ ಮೊದಲು ದೀಕ್ಷಾಸ್ಥಾನ ಪಡೆದುಕೊಳ್ಳಿ. ಆನಂತರ ಸಭೆಯಲ್ಲಿ ಸೇರಿಸಲ್ಪಟ್ಟ ಮೇಲೆ ಪ್ರತಿನಿತ್ಯ ಕಾರ್ಯಕ್ರಮದಲ್ಲಿರಿ. ಹಬ್ಬ ಬಂದಾಗ ಊಟ ಮಾಡಿ ಒಳ್ಳೆ ವಸ್ತ್ರಗಳನ್ನು ಧರಿಸ್ಕೊಳ್ಳಿ. ದೇವರ ಪ್ರೀತಿಯನ್ನು ಉನ್ನತವಾಗಿ ಸಾರಿ, ಉನ್ನತವಾಗಿ. ಅವೆಲ್ಲ ಬೇಡ, ಕೇವಲ ಇಷ್ಟು ಮಾತ್ರ ಮಾಡ್ಕೊಳ್ತೀವಿ ಅಂದರೆ ಕಠಿಣವಾದ ತೀರ್ಪಿಗೆ ಗುರಿಯಾಗ್ತೀರಾ. ಜಾಗ್ರತೆ. ಓಕೆನಾ? ದೇವರು ನಿಮ್ಮನ್ನು, ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸ್ರಿ, ಪ್ರಾರ್ಥನೆ ಮಾಡಿ ನಾನು ಮುಗಿಸ್ತೀನಿ ಪ್ರಿಯರೇ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ತಂದೆಯೇ, ವಂದನೆಗಳು, ಸ್ತೋತ್ರಗಳು ತಂದೆ. ಇದ್ದದ್ದು ಇದ್ದ ಹಾಗೆ ನಿಮ್ಮನ್ನು ಕುರಿತು ಮಾತನಾಡಿದ್ದೀನಿ. ನಿಜವಾದ ಕ್ರಿಸ್ಮಸ್ ಯಾವುದು, ಕ್ರಿಸ್ಮಸ್ ಹಬ್ಬ ಅಂದರೆ ಏನು, ಕೆಲವು ಮಾತುಗಳನ್ನು ತಿಳಿಸಿದ್ದೀನಿ ತಂದೆ. ಎಷ್ಟು ಮಂದಿ ನಿಮ್ಮ ಮಕ್ಕಳು ನಿಮ್ಮ ಮಾತುಗಳನ್ನು ಕೇಳಿದ್ದಾರೋ ಎಲ್ಲರನ್ನೂ ಹೆಸರುಗಳಿಂದ ಆಶೀರ್ವದಿಸಿ ತಂದೆ. ಎಲ್ಲರನ್ನೂ ಕಾಪಾಡಿ ತಂದೆ. ಕೆಲವರು ತಿಳಿಯದೆ ತಪ್ಪು ಮಾಡ್ತಾ ಇದ್ದಾರೆ, ಕೆಲವರು ಏನು ಮಾಡಬೇಕು ಗೊತ್ತಿಲ್ಲದೆ ಆಚಾರಗಳು ಮಾಡ್ತಾ ಇದ್ದಾರೆ ತಂದೆ. ಅವರೆಲ್ಲರನ್ನೂ ಕಾಪಾಡಿ ತಂದೆ, ಕನಿಕರಿಸಿ ತಂದೆ. ತಂದೆ ಅದೇ ರೀತಿಯಲ್ಲಿ ತಂದೆ 18, 19ನೇ ತಾರೀಕುರಂದು ಹಳೇಬೀಡಿನಲ್ಲಿ 2 ದಿನ ಅದ್ಭುತವಾಗಿ ಕಾರ್ಯಕ್ರಮ ನಡೆಸಬೇಕು ತಂದೆ. ಅಲ್ಲಿ ಇಲ್ಲ, ನಿಮ್ಮ ಸಹಾಯ ಬೇಕು ತಂದೆ. ನಿಮ್ಮ ಕೃಪೆಯನ್ನು ಅನುಗ್ರಹಿಸಿ ತಂದೆ. ಅನೇಕರು ಬಂದು ನಿಮ್ಮ ವಾಕ್ಯಗಳನ್ನು ತಿಳಿದುಕೊಳ್ಳುವಂತೆ ಸಹಾಯ ಮಾಡಿ. ಅದೇ ರೀತಿಯಲ್ಲಿ ತಂದೆ ಕೆರೆಕೆರೆ ಗ್ರಾಮದಲ್ಲಿ
ಪ್ರಾರ್ಥನಾ ಮಂದಿರ ಓಪನಿಂಗ್ ಕಾರ್ಯಕ್ರಮ ಇದೆ ತಂದೆ, ಅಲ್ಲಿ ಕೂಡ ಅದ್ಭುತವಾಗಿ ನಡೆಸುವಂತೆ ಸಹಾಯ ಮಾಡಿ. ಹುಬ್ಬಳ್ಳಿ ಪಟ್ಟಣದಲ್ಲಿ 22ನೇ ತಾರೀಕರಂದು ಪ್ರಾರ್ಥನೆ ಕೂಟವನ್ನು ಏರ್ಪಾಡು ಮಾಡಿಕೊಂಡಿದ್ದಾರೆ ತಂದೆ, ಅಲ್ಲಿ ಕೂಡ ಅದ್ಭುತವಾಗಿ ನಡೆಸುವಂತೆ ಸಹಾಯ ಮಾಡಿ. ಅದೇ ರೀತಿಯಲ್ಲಿ ತಂದೆಯ ದೇವರೇ 25ನೇ ತಾರೀಕು ಬೆಂಗಳೂರು ಮಹಾನಗರದಲ್ಲಿ ಕೂಡ ನಾವು ಪ್ರಾರ್ಥನೆ ಕೂಟ ಏರ್ಪಾಡು ಮಾಡಿಕೊಂಡಿದ್ದೇವೆ. 26ನೇ ತಾರೀಕರಂದು ಬೆಳಗಾವಿಯಲ್ಲಿ, 27, 28, 29 ತಾರೀಕಿನಂದು ಯಾದಗಿರಿ ಜಿಲ್ಲೆಯಲ್ಲಿ ತಂದೆ ಹೊಸಳ್ಳಿ ಎಂಬ ಗ್ರಾಮದಲ್ಲಿ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ ತಂದೆ, ಅಲ್ಲಿ ಕೂಡ ಅದ್ಭುತವಾಗಿ ನಡೆಸಬೇಕು ತಂದೆ. ಅದೇ ರೀತಿಯಲ್ಲಿ ಜನವರಿ 1ನೇ ತಾರೀಕರಂದು ಮಂಗಳೂರು ಮಹಾನಗರದಲ್ಲಿ ಪ್ರಾರ್ಥನೆ ಕೂಟ ಏರ್ಪಾಡು ಮಾಡಿಕೊಂಡಿದ್ದಾರೆ ತಂದೆ. ಆ ರೀತಿ ಎಲ್ಲ ಕಾರ್ಯಕ್ರಮಗಳನ್ನು ಅದ್ಭುತ ರೀತಿಯಲ್ಲಿ ನಡೆಸಿಕೊಳ್ಳುವಂತೆ ನಮ್ಮೆಲ್ಲರಿಗೆ ಸಹಾಯ ಮಾಡಿ ತಂದೆ. ನಿಮ್ಮನ್ನು ಕುರಿತು ಉನ್ನತವಾಗಿ ಪ್ರಕಟಿಸಬೇಕು, ನಿಮ್ಮನ್ನು ಕುರಿತು ಉನ್ನತವಾಗಿ ಪರಿಚಯ ಮಾಡಬೇಕು ತಂದೆ. ಹಾಗೆ ಪರಿಚಯ ಮಾಡುವುದಕ್ಕೆ ನಮ್ಮೆಲ್ಲರಿಗೆ ಸಹಾಯ ಮಾಡಿ. ಪ್ರತಿಯೊಬ್ಬರೂ ತಂದೆ ನಿಮ್ಮ ಮಾರ್ಗದಲ್ಲಿ ನಡೆದು ಭಕ್ತಿಯಿಂದ ಜೀವಿಸಿ ನೀವಿರುವಂಥ ಪರಲೋಕವನ್ನು ಪಡೆದುಕೊಳ್ಳುವಂತೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು. ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಆಗಿ. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು, ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.